ಯಾಕೆ ನಾವು ಅನ್ಯಾಯ ಎಸ್ಕಲ್ಲ ಅಂತಂದ್ರೆ, ಮನುಷ್ಯರು ಎಲ್ಲರಿಗೂ ಅನ್ಯಾಯ ಎಸ್ಕೋ ಶಕ್ತಿ ಇರುತ್ತೆ, ಏನು ದೊಡ್ಡ ಕಷ್ಟ ಅಲ್ಲ, ಒಬ್ಬನು ಕೊಲೆ ಮಾಡೋದೇನು ಕಷ್ಟ ಅಲ್ಲ. ಆದರೆ ಅನಂತರ ಅದನ್ನು ಅರಗಿಸ್ಕೊಳ್ಳುವ ಶಕ್ತಿ ನಮಗಿರಲ್ಲ. ನಮಗೆ 1946 ಸ್ವಾತಂತ್ರ್ಯ ಕೊಡಬೇಕು ಅಂತೆಲ್ಲ ಆಗುತ್ತೆ, ಕೊಡ್ತೀವಿ ನಿಮಗೆ ಇಷ್ಟಲ್ಲೇ ಕೊಡ್ತೀವಿ ಅಂತ ಹೇಳಿದಾಗ ಇದ್ದ ಬದ್ದ ಜಗತ್ತಿನ ಇಂಟಲೆಕ್ಚುಯಲ್ಸ್ ಅಂತ ಏನು ಹೇಳ್ತಿರೋ, ಬುದ್ಧಿಜೀವಿಗಳಂತ ಹೇಳ್ತಿರೋ, ಅವರು ಎಲ್ಲರೂ ಅದನ್ನು ವಿರೋಧಿಸ್ತಾರೆ. ಅವರಿಗೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಶಕ್ತಿ ಇಲ್ಲ ಭಾರತೀಯರಿಗೆ. ಅವರಿಗೆ ಆ ಮಟ್ಟದ ಒಂದು ಆಳ್ವಿಕೆಯ ಶಕ್ತಿ ಇಲ್ಲ. ಅವರಿಗೆ ನಾವೇ ಸಹಾಯ ಮಾಡಬೇಕು. ಅವ್ರ ಕೈಯಲ್ಲಿ ನೀವು ಕೊಟ್ಬಿಟ್ರಿ ಅಂದರೆ ಸ್ವಾತಂತ್ರ್ಯನ, ಇನ್ನು 3-4 ವರ್ಷದಲ್ಲಿ ಅದು ಒಂದು ಇಡೀ ದೇಶ ಹಾಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಅವರು ನಮ್ಮನ್ನ ಕರೆಸ್ತಾರೆ, ಸಹಾಯ ಮಾಡಿ ಅಂತ ಕರೆಸ್ತಾರೆ ಅಂತ ಇಡೀ ಬ್ರಿಟಿಷ್ ಲೇಖಕರು, ಅಮೇರಿಕನ್ ಲೇಖಕರು, ಅಷ್ಟೇ ಏಕೆ ಭಾರತದ ಎಷ್ಟೋ ಬುದ್ಧಿಜೀವಿಗಳು ಕೂಡ ಇದೇ ಮಾತನ್ನು ಹೇಳಿದ್ರಂತೆ. ಆದರೆ ಹತ್ತಿರ 80 ವರ್ಷಗಳಾಯಿತು. ಯಾರ ಹತ್ರನೂ ನಾವು ಬೇಡ್ಕೊಂಡು ಹೋಗಿಲ್ಲ, ನಮ್ಮ ನಾಳಿಗೆ ಬರ್ರಿ ಅಂತ ನಾವು ಹೇಳ್ಕೊಂಡು ಹೋಗಿಲ್ಲ. ಕಷ್ಟವೋ ಸುಖವೋ ನಮ್ಮನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದು ಅತ್ಯಂತ ದೊಡ್ಡ ಸಾಧನೆ 80 ವರ್ಷಗಳ ಕಾಲ. ಅದೇ ರೀತಿಯಲ್ಲಿ ಯಾವಾಗ ಲೇಖಕಿಯರು, ಮಹಿಳೆಯರು ಬರೆಯೋದಕ್ಕೆ ಶುರು ಮಾಡಿದ್ರೋ ಸಾಹಿತ್ಯವನ್ನ, ಇಂತಹದೇ ಮಾತುಗಳು ಕನ್ನಡದಲ್ಲಿ ಕೇಳಿ ಬಂದಿವೆ. ಆರಂಭದಲ್ಲಿ ಯಾವಾಗ ಹೊಸದಾಗಿ ಅವರು ಬರೆಯೋದಕ್ಕೆ ಶುರು ಮಾಡಿದ್ರು, ಕೊಡಗಿನ ಗೌರಮ್ಮ ಆಗಿರ್ಬೋದು ಅಥವಾ ಇವರಾಗಿರ್ಬೋದು, ಎಲ್ಲರೂ ಬರೆಯೋಕೆ ಶುರು ಮಾಡಿದಾಗ ಇದೇ ಥರದ ಮಾತುಗಳು ಬಂದಿದ್ದು ಇವತ್ತು ನಮಗೆ ಲೇಖಕಿಯಿಂದಲೇ ಬೂಕರ್ ಪ್ರಶಸ್ತಿ ಬಂದಿದೆ ಅನ್ನೋವಂಥದ್ದನ್ನ ಗಮನದಲ್ಲಿಟ್ಕೊಳ್ಳೋಣ. ಸೊ ನಮ್ಮ ಬಗ್ಗೆ ನಮಗೆ ನಂಬಿಕೆಗಳನ್ನು ನಾವು ಇಟ್ಕೋಬೇಕು. ಅದನ್ನ ಬಿಟ್ಟು ನಾವು ನಮ್ಮನ್ನೇ ಅನುಮಾನ ಮಾಡುವಂತಹ ಯಾವ ಇದಕ್ಕೂ ಹೋಗೋದು ಬೇಡ ಅನ್ನುವಂಥದ್ದು. ಇನ್ನೂ ಒಂದು ಹೇಳೋಣ ಅಂತ, ಇನ್ನೂ ಒಂದು ಮತ್ತೊಂದು ಇದು ಬಂತಂದ್ರೆ, ಅದೇ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ 1947 ಡಿಸೆಂಬರ್ ಅಷ್ಟೊತ್ತಿಗೆ ಏನಾಗುತ್ತೆ, ಈ ವಿಭಜನೆ ಆಗ್ಬೇಕಲ್ಲಕ್ಕೆ, ಅಂದರೆ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ಅನ್ಕೊಳ್ತೀನಿ, ಈ ವಿಭಜನೆ, ದೇಶ ವಿಭಜನೆ ಆಗುತ್ತಲ್ಲ. ಈ ದೇಶ ವಿಭಜನೆ ಸಂದರ್ಭದಲ್ಲಿ ಎಷ್ಟು ಜನ ಸತ್ರು ನಿಮಗೆ ಗೊತ್ತಿದೆ. ಬಹುಶಃ 20 ಲಕ್ಷಕ್ಕೂ ಹೆಚ್ಚು ಜನ ಅಂತ ಹೇಳ್ತಾರೆ ಅದನ್ನ ಒಂದು ಅಂದಾಜಿನ ಪ್ರಕಾರ. ಇಷ್ಟು ಲಕ್ಷ ಜನ ಸಾಯ್ಬೇಕಲ್ಲಕ್ಕೆ ಸರ್ಕಾರ ಏನ್ ಮಾಡ್ತಾ ಇತ್ತು? ಯಾಕೆ ನೆಹರು ಅವರು ತಮ್ಮ ಇದನ್ನ ಸಿಪಾಯಿಗಳನ್ನ ಇಲ್ಲಿ ಕಳಿಸ್ಲಿಲ್ಲ? ಕಾವಲು ಕಾಯೋದಕ್ಕೆ ಕಳಿಸಿದ್ರೆ, ಪೊಲೀಸರು ಕಳಿಸಿದ್ರೆ ಅದು ಆಗ್ತಾ ಇರಲಿಲ್ಲ. ಈ ಮಟ್ಟದ ಒಂದು ಹತ್ಯಾಕಾಂಡ ಆಗ್ತಿರ್ಲಿಲ್ಲ ಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಿತ್ತಂದ್ರೆ ವಿಚಿತ್ರವಾಗಿದೆ. ಇದ್ದ ಬದ್ದ ಸಿಪಾಯಿಗಳನ್ನೆಲ್ಲ, ಇದ್ದ ಬದ್ದ ಆರ್ಮಿನೆಲ್ಲ ಬ್ರಿಟಿಷರು ತಮ್ಮ ಕಾವಲಿಗಾಗಿ ಇಟ್ಕೊಂಡ್ಬಿಟ್ಟಿದ್ರಂತೆ. ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ, ಇವರಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಕ್ಷಣ ಭಾರತೀಯರು ನಮ್ಮನ್ನ ಹೊಡೆದು ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿತ್ತು. ಆದ್ದರಿಂದ ಇಡೀ ಒಂದು ಸೇನೆಯನ್ನ ಮತ್ತು ಇಡೀಯಾಗಿ ಪೊಲೀಸ್ ಪಡೆಯನ್ನೆಲ್ಲ ತಮ್ಮ ಕಾವಲು ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಆ ಕಾರಣದಿಂದಾಗಿ ಅನಾಹುತ ಆಯ್ತಂತೆ. ಅಲ್ಲಿ ಆ ಮಟ್ಟಿನ ಅನಾಹುತ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಹೊರ ದೇಶದವರಿಗೆ, ಹೊರ ಜಗತ್ತಿನವರಿಗೆ ತಮ್ಮ ಸಂಗತಿಗಳು ಅತ್ಯಂತ ಶ್ರೇಷ್ಠ ಅನಿಸಿ ನಮ್ಮದು ಅತ್ಯಂತ ಕನಿಷ್ಠ ಅಂತ ಅನಿಸ್ತಾ ಇರುತ್ತೆ. ತಮ್ಮ ಜೀವಗಳು ಅತ್ಯಂತ ಮುಖ್ಯ ಅಂತ ಅನ್ಸಿ ನಮ್ಮ ಜೀವಗಳು ಅದು ತುಂಬಾ ಅಗ್ಗ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ನೋಬೆಲ್ ಪ್ರೈಸ್ ತಗೊಳ್ಳೋಣ. ನೋಬೆಲ್ ಲಿಟ್ರೇಚರ್ ಪ್ರೈಸ್ ತಗೊಂಡ್ರೆ ಏನಾಗಿದೆ ಅಂದ್ರೆ, ಸುಮಾರು ಇಲ್ಲಿವರೆಗೆ 117 ನೋಬೆಲ್ ಲಿಟ್ರೇಚರ್ ಪ್ರೈಸ್ ಬಂದ್ರೆ ಆ 117ರಲ್ಲಿ 90ರಷ್ಟು ಬಂದಿರುವುದು ಯುರೋಪ್ ಮತ್ತು ಅಮೆರಿಕಕ್ಕೆ. ಇಡೀ ಏಷ್ಯಾ ಖಂಡಕ್ಕೆ ಬಂದಿರುವುದು 5 ನೋಬೆಲ್ ಲಾರೆಟ್. ಅಂದ್ರೆ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರಿಗೆ ಬಂದಾಗಿಂದ ಭಾರತದಲ್ಲಿ ಇದುವರೆಗೂ ಯಾವುದೇ ಒಬ್ಬ ನೋಬೆಲ್ ಪ್ರಶಸ್ತಿ ಪಡೆಯುವಂತಹ ಒಬ್ಬ ಲೇಖಕ ಹುಟ್ಟಿಲ್ಲ ಅನ್ನುವಂತಹ ಒಂದು ಧ್ವನಿ. ಇದು ಯಾಕೆ ಬರುತ್ತೆ, ಹಿಂಗೆ ಯಾಕಾಗತ್ತೆ
ಅಂತಂದ್ರೆ ಅವ್ರಿಗೆ ಅದೇ ಕಾರಣ. ಹೇಗೆ ಅವರು ತಮ್ಮ ಜೀವನೇ ಮುಖ್ಯ ಅಂತ ಅನ್ಕೊಂಡಿದ್ರು, ಹಾಗೆ ತಮ್ಮ ಸಾಹಿತ್ಯವೇ ಮುಖ್ಯ ಅಂತ ಅನ್ಕೊಳ್ಳುವಂತ ಮನೋಭಾವ ಇರುತ್ತೆ. ಆದ್ರಿಂದ ಒಂದು ನಾವು ನೆನಪಿಟ್ಕೋಬೇಕಂದ್ರೆ, ನಮ್ಮ ಸಾಹಿತ್ಯದ ಬಗ್ಗೆ ನಾವು ಹೇಗೆ ನಂಬಿಕೆಯನ್ನು ಬೆಳೆಸ್ಕೋಬೇಕೋ ಅದೇ ರೀತಿ ನಮ್ಮ ಮೌಲ್ಯಮಾಪನಗಳ ಬಗ್ಗೆ ಕೂಡ ನಾವು ನಂಬಿಕೆಗಳನ್ನ ಬೆಳೆಸ್ಕೋಬೇಕಾಗತ್ತೆ. ನಮ್ಮದೇ ಆದ ಹಿರಿಯರು, ಆಶಾದೇವಿ ಆಗಿರ್ಬೋದು, HSR ಆಗಿರ್ಬೋದು, ದಿವಾಕರ್ ಅವ್ರು ಬಂದಿದ್ದಾರೆ, ದಿವಾಕರ್ ಆಗಿರ್ಬೋದು, ಎಲ್ಲರೂ ತಮ್ಮದೇ ಒಂದು ರೀತಿಯಲ್ಲಿ ನಮಗೆ ಮೌಲ್ಯಮಾಪನವನ್ನ ಕಲಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನಂಬಿಕೆಯನ್ನ ಇಟ್ಕೊಳ್ಬೇಕು, ಬೆಳೆಸ್ಕೋಬೇಕು ಈ ಕಾಲಘಟ್ಟದಲ್ಲಿ ಅಂತ ಅನ್ಸುತ್ತೆ. ಮೂವರು ಕಥೆಗಾರ್ತಿಯರ ಬಗ್ಗೆ ನಿಜವಾಗಿ ಮಾತಾಡಕ್ ಬಹಳ ಸಂತೋಷ ಆಗ್ತಾ ಇದೆ ನಂಗೆ ಇವತ್ತು. ಯಾಕಂದ್ರೆ ಇಬ್ಬರು ಪುಸ್ತಕಗಳನ್ನು ನಾನು ಪ್ರಕಟಿಸಿದ್ದೀನಿ. ಸೊ ಶಾಂತಿದಂತೂ 3 ಪುಸ್ತಕಗಳಾಯ್ತು ಇವಾಗ ನಾನೇ ಪ್ರಕಟಿಸಿದ್ದೀನಿ. ದಾರಿ ದೊಡ್ಡ ಕಾದಂಬರಿ, ಆ ದಾರಿ ಕಾದಂಬರಿ ನನ್ನ ಕುಸುಮ ಆಯರಹಳ್ಳಿ ಅವ್ರದ್ದು ಬರೆಸಿದ್ದೀನಿ. ಮತ್ತು ಇವ್ರ ಚಂದ ಪುಸ್ತಕದಲ್ಲಿ ಕಡೆ ಹಂತದ ತನಕನ ಹೋಗಿತ್ತು ಇವ್ರ ಕೃತಿ. ಸೊ ಅದ್ ಬಹುಮಾನ ಬಂದಿದ್ರೆ ನಾನೇ ಪ್ರಕಟಿಸ್ತಿದ್ದೆ ಅನ್ಸುತ್ತೆ. ಸೊ ಅದರಿಂದ 3 ಜನರ ಜೊತೆಯಲ್ಲಿ ನನಗೆ ಒಡನಾಟ ಇದೆ ಅಂತ. ಇಲ್ಲಿ ಏನ್ ಮುಖ್ಯ ಆಗತ್ತೆ, ನಂಗೆ 3 ಜನದ ಒಟ್ಟಾರೆಯಾಗಿ ಗುಣಾವಗುಣಗಳನ್ನ ಅವರು ಆಶಾದೇವಿಯವರು ಹೇಳಿದ್ರೆ, ಬಟ್ ನನಗೆ ಬಹಳ ಮುಖ್ಯ ಅನ್ಸಿದ್ದು ಏನಂದ್ರೆ, ಒಂದು ಗುಣ ಏನಪ್ಪಾ ಅಂದ್ರೆ, ಇವ್ರು 3 ಜನಕ್ಕೂ ಸಣ್ಣ ಊರಲ್ಲಿ ಹುಟ್ಟಿ ಅನಂತರ ನಗರದಲ್ಲಿ ಹೋಗಿ ಬದುಕುವ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡವ್ರು. 3 ಜನಕ್ಕೂ ಅದಿದೆ. ಅಂದ್ರೆ ಈಗ ಕುಸುಮ ಆಯರಹಳ್ಳಿಗೆ ಹೋಗಿರ್ಬೋದು, ಆದರೆ ಬೆಂಗಳೂರು ಮತ್ತು ಮೈಸೂರಿನ ಜಗತ್ತಿನಲ್ಲೇ ಒಡನಾಡ್ದವ್ರು ಹೆಚ್ಚಿನಾಗಿ ಅಂತ. ಸೊ ಅದು ಒಂದು ವಿಶೇಷ. ಬಹುತೇಕ ಎಲ್ಲ ಕಥೆಗಾರರಿಗೆ ಅದು ಇದ್ದೇ ಇರುತ್ತೆ ಆ ಹಿನ್ನೆಲೆ ಅನ್ನೋಂಥದ್ದು. ಜೊತೆಗೆ ಮತ್ತೊಂದೇನಂದ್ರೆ, ಇದು 3 ಬೇರೆ ಬೇರೆ ಭಾಗದ ಬಂದಂಥವ್ರು ಇವ್ರು 3 ಜನ. ಒಬ್ರು ಈ ಕಡೆಗೆ ಬಂದ್ರೆ ಕರಾವಳಿ ಸೀಮೆಯಿಂದ ಬಂದ್ರೆ ಇತ್ಲ ಕಡೆಗೆ, ಮತ್ತೊಬ್ರು ಆಯರಹಳ್ಳಿಯಿಂದ ಬಂದ್ರೆ ಕೊಡಗು, ಇವಾಗಂತೂ ಚೆನ್ನೈ, ಅವರು ಕಥೆಗಳೆಲ್ಲ ಚೆನ್ನೈ ಸೀಮಿತ ಆಗಿರೋವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಬಂದವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಕಥೆಗಳನ್ನ ಬರಿತಾ ಇದ್ದಾರೆ ಅನ್ನೋಂಥದ್ದು ಮುಖ್ಯ. ಆಮ್ಲಕ್ಕೆ ಯಾರು 3 ಜನನು ಅಕಾಡೆಮಿಕ್ ವಲಯಕ್ಕೆ ಸೇರಿದವರಲ್ಲ, ಎಲ್ಲರೂ ಬೇರೆ ವೃತ್ತಿಗಳಲ್ಲಿ ಇರುವಂಥವ್ರು. ಸೊ ಜೊತೆಗೆ ಇವ್ರು ಮಾತ್ರ PUC ಅವ್ರಿಗೆ ಕಲಿಸ್ತಾ ಇದ್ದಾರೆ. ಆ PUC ತಕ್ಕನ ನಾವು ಇನ್ನೂ ಅಕಾಡೆಮಿಕ್ ಅನ್ಸಬೇಡ, BA ಡಿಗ್ರಿ ಕಾಲೇಜ್ಗಳಿಗೆ ಹೋದ್ಮೇಲೆ ಹೆಚ್ಚು ಅದು ಅಕಾಡೆಮಿಕ್ ಆಗುತ್ತೆ ಅನ್ನುವಂಥದ್ದು. ಈ 3ರಲ್ಲಿ ನಂಗೆ ಬಹಳ ವಿಶೇಷ ಅನ್ಸಿದ್ದೇನೆಂದ್ರೆ, ಇಲ್ಲಿವರೆಗೂ ಏನಿರ್ತಿತ್ತು ಅಂದ್ರೆ, ಸ್ತ್ರೀಯರ ಕಥೆಗಳಲ್ಲಿ, ಕಥಾ ಸಂಕಲನದಲ್ಲಿ ಅವರೇ ಮುಖ್ಯ ಆಗೋಗ್ತಾ ಇದ್ರು ಎಲ್ಲ ಕಥೆಗಳಲ್ಲಿ. ನನಗೆ ಹೇಗೆ ಜಗತ್ತು ಸ್ಪಂದಿಸ್ತಾ ಇದೆ, ನನಗೇನು ಅನ್ಯಾಯಗಳಾಗ್ತಾ ಇದೆ, ನನಗೆ ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಅಂದ್ರೆ ತಾನೇ ಮುಖ್ಯ ಕೇಂದ್ರ ಆಗುವಂತಹ ಕಥಾನಕಗಳೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು ನಮಗೆ. ಈ ಕಥಾ ಸಂಕಲನದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ನಾನು ನನ್ನನ್ನು ಬಿಟ್ಟು ಲೋಕವನ್ನು ನೋಡೋದಕ್ಕೆ ಶುರು ಮಾಡ್ತೀನಿ. ನಂಗೆ ಲೋಕ ನೋಡೋದ್ರಲ್ಲಿ ಆಸಕ್ತಿ ಇದೆ. ಇದು ಯಾವ ತನ್ನದೇ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇಲ್ಲ, ಲೋಕದ ಸಮಸ್ಯೆಗಳನ್ನು ಕೂಡ ನೋಡಿ ನನಗೆ ಅದರ ಬಗ್ಗೆ ಕೂಡ ವ್ಯಾಖ್ಯಾನ ಮಾಡುವ ಶಕ್ತಿಯನ್ನು ಬಂದಿದೆ ಅಂತ. ನನ್ನ ಸಮಸ್ಯೆ ನಂಗೆ ಗೊತ್ತಿದೆ ಏನು ಅಂತ, ಅದನ್ನ ಮೀರಿ ನಾನು ಜಗತ್ತಿನ ಸಮಸ್ಯೆಗಳನ್ನು ನೋಡಬಲ್ಲೆ, ನಾನು ಅದನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಬಲ್ವೆ ಅನ್ನುವಂಥ ಒಂದು ಧ್ವನಿ ಈ 3 ಕಥಾ ಸಂಕಲನಗಳಲ್ಲೂ ನನಗೆ ಕಾಣಿಸುತ್ತೆ. ಹೇಗೆ ನನ್ನ ಆತ್ಮವಿಮರ್ಶೆಯೇ ಬಹಳ ಮುಖ್ಯ ಕೇಂದ್ರ ಆಗಿತ್ತು ಸ್ತ್ರೀವಾದಿ ಬರವಣಿಗೆಗೆ, ಅದನ್ನ ಅರಗಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ಇಟ್ಟಂಥ ಕಥೆಗಳಿವು ಅಂತ ಅನ್ಸುತ್ತೆ ನನಗೆ. ಸೊ ಆ ನಿಟ್ಟಿನಲ್ಲಿ 3ಕ್ಕೂ ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಇದ್ರಲ್ಲಿ ಫಸ್ಟ್ ನಾನು ಶಾಂತಿಯನ್ನು 3ಅನ್ನು ಬೇರೆ ಬೇರೆಯಾಗಿ ನೋಡಿ ಮಾತಾಡ್ತೀನಿ. 3 ಕಥಾ ಸಂಕಲನದ ಬಗ್ಗೆ ಶಾಂತಿಯವ್ರದ್ದು ಒಂದು ಮಾತು ಬಹಳ ಚೆನ್ನಾಗಿ ಅನ್ಸುತ್ತೆ, ನಂಗೆ ಬಹಳ ಇಷ್ಟ ಆಯ್ತು. ಇವು ಬರೆಸಿಕೊಂಡ ಕಥೆಗಳು ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಬರೆದಂತ ಕಥೆಗಳಲ್ಲ, ಬರೆಸಿಕೊಂಡ ಕಥೆಗಳು ಅಂತ ಹೇಳ್ಕೊಳ್ತಾರೆ. ಮುಂದಿನ ಮಾತು ತುಂಬಾ ಚೆನ್ನಾಗಿದೆ, ಕಲಾತ್ಮಕವಾಗಿದೆ. ಅವರು ಅರ್ಪಣೆಯನ್ನು ಮಾಡ್ತಾ ಇರೋದು, ಕೃತಜ್ಞತೆಗಳದ್ದು ಹೇಳ್ತಾ ಇರೋದ್ರಲ್ಲಿ ಜೀವ ತುಂಬಿದ ಪಾತ್ರಗಳಿಗೆ ಅಂತಾರೆ. ಅಂದ್ರೆ ಇಲ್ಲಿ ತನಕ ಏನಿತ್ತು ಅಂದ್ರೆ, ಲೇಖಕ ಒಬ್ಬ ಪಾತ್ರಗಳಿಗೆ ಜೀವ ತುಂಬಬೇಕು ಅನ್ನುವಂತಹ ಮಾತೇ ನಾವು ಯಾವಾಗ್ಲೂ ಬಳಸ್ತಾ ಇದ್ರೆ, ಇಲ್ಲಿ ಶಾಂತಿಯನ್ನು ಉಲ್ಟಾ ಮಾಡ್ತಾರೆ, ನನಗೆ ಈ ಪಾತ್ರಗಳು ಜೀವ ತುಂಬಿದ್ವು ಅಂತ. ಸೊ ನಿಜವಾಗಿ ಆ ಪಾತ್ರಗಳು ನಮ್ಮಲ್ಲಿ ಜೀವ ತುಂಬೋದೇ ಬಹಳ ಮುಖ್ಯ. ಆಕ್ಚುಲಿ ನಾವು ಅವ್ರಿಗೆ ಜೀವ ತುಂಬೋದಲ್ಲ, ಅವೇ ನಮ್ಮಲ್ಲಿ ಜೀವವನ್ನು ತುಂಬುತ್ತಾ ಇರ್ತವೆ ಅನ್ನುವಂಥದ್ದು. ಆ ಮಾತನ್ನು ಬೆಳೆಸ್ತಾರೆ. ಬಹಳ ಮಹತ್ವದ ಕಥಾ ಸಂಕಲನ ನನ್ನ ಪ್ರಕಾರ ಇದು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶುರುವಿನ ಕಥೆಯಲ್ಲೇ ಬರುತ್ತೆ, ಈ ಮರಕುಟಿಕ ಹಕ್ಕಿ ಅಂತ ಏನಿರುತ್ತೆ, ಮರಕುಟಿಕ ಹಕ್ಕಿನ ಅವ್ರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಅದು ತನ್ನ ಮನೆಯನ್ನು ಮಾಡಿಕೊಳ್ಳೋ ಸಲುವಾಗಿ ಆ ಮರಕುಟಿಕ ಹಕ್ಕಿ ಮರವನ್ನ ಕುಟುಕ್ತಾ ಇರುತ್ತೆ ಅಂತ.
ಆದರೆ ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಏನಂದ್ರೆ ಅದು ಮರ ಕುಟುಕದು ಅಲ್ಲಿರುವಂಥ ಒಂದು ಹುಳವನ್ನು ಹುಡುಕೋದಕ್ಕಾಗಿ, ತನ್ನ ಆಹಾರಕ್ಕಾಗಿ ಮನೆಯನ್ನು ಮಾಡ್ಕೊಳ್ಳೋದಕ್ಕಲ್ಲ ಅಂತ. ಅಂದರೆ ಏನು, ಯಾಕೆ ಹಂಗಿದೆ ಆ ತಲೆಯಲ್ಲಿ, ಅವ್ರ ತಲೆಯಲ್ಲಿ ಮರ ಕುಟುಕ ಹಾಕಿ ಮನೆ ಮಾಡ್ಕೊಳ್ಳುತ್ತೆ ಅಂತ ಯಾಕೆ ಹೇಳಿದ್ರೆ ಅವರಮ್ಮ ಆ ರೀತಿಯಾಗಿ ಹೇಳಿರ್ತಾರೆ ಕಥೆಯಲ್ಲಿ, ಚಿಕ್ಕನ್ನಲ್ಲಿ ಕಥೆಯಲ್ಲಿ ಹೇಳಿರ್ತಾರೆ. ಸೊ ಕಥೆಗಾರಿಕೆ ಅಂದರೆ ಏನಪ್ಪ ಅಂತಂದರೆ, ಕಡೆಗೂ ಬಾಲ್ಯದಿಂದಲೇ ನಮಗೆ ಹಲವು ಪೂರ್ವಗ್ರಹಗಳು ಬೆಳೆದು ಬಂದಿರುತ್ತೆ. ಈ ಎಲ್ಲ ಪೂರ್ವಗ್ರಹಗಳನ್ನ ಮೀರೋದಕ್ಕಾಗಿ ನಾವು ಕಥೆಗಳನ್ನು ಬರಿತೀವಿ ಅಂತ ಅನ್ಸುತ್ತೆ. ದಿನನಿತ್ಯ ಪೂರ್ವಗ್ರಹಗಳು ಬೇರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಜಾತಿ ಶ್ರೇಷ್ಠ ಅಂತ ಬಾಲ್ಯದಲ್ಲಿ ತುಂಬಿರ್ತಾರೆ, ಅದು ಅಲ್ಲ ಅಂತ ಗೊತ್ತಾದಾಗ ಒಂದು ಕತೆ ಹೊಮ್ಮುತ್ತೆ. ನೀನೇ ಗಂಡಸೇ ಶ್ರೇಷ್ಠ ಅಂತ ಹೇಳಿ ತಲೆಯಲ್ಲಿ ತುಂಬಿರ್ತಾರೆ, ಅದು ಅಲ್ಲ ಅಂತ ಗೊತ್ತಾದಾಗ ನಮಗೆ ಮತ್ತೊಂದು ಕತೆ ಹುಟ್ಟುತ್ತೆ. ಸೊ ಕಥೆಯ ಹುಟ್ಟುವಿಕೆಯೇ ನಮ್ಮ ಪೂರ್ವಗ್ರಹಗಳನ್ನು ಮೀರುವಂತಹ ತುಡಿತ ಆಗಿರುತ್ತೆ. ಕಥೆಗಳನ್ನು ಬರಿತಾ ನಮ್ಮ ಪೂರ್ವಗ್ರಹಗಳನ್ನ ಬಿಟ್ಟು ನಾವು ಹೆಚ್ಚು ಜಗತ್ತಿಗೆ ತೆರೆಕೊಳ್ತಾ ಹೋಗ್ತಾ ಇರ್ತೀವಿ ಅನ್ನುವಂಥದ್ದು ಇಲ್ಲಿ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಸಮಸ್ಯೆ ಏನಿರುತ್ತೆ ಅಂದರೆ, ಆ ಬಾಲ್ಯದಲ್ಲಿ ಹೇಳಿರುವಂಥ ಸಂಗತಿಗಳೇನಿದೆ, ಉದಾಹರಣೆಗೆ ಅವ್ರ ತಾಯಿ ಹೇಳಿರ್ತಾರೆ, ಕೋಗಿಲೆ ಯಾಕೆ ಕೂಗುತ್ತೆ ಅಂತಂದ್ರೆ, ಕೋಗಿಲೆ ಕೂಗೋದಕ್ಕೆ ಕಾರಣ ಅದು ಒಂದು ಹೆಣ್ಣು ಹಕ್ಕಿ. ಅದು ಅಣ್ಣನ ಮನೆಗೆ ತನ್ನ ಮಕ್ಕಳು ಕರ್ಕೊಂಡ್ ಬಂದಿರುತ್ತೆ. ಅಣ್ಣ ಬಾಗಿಲು ತೆಗಿ ಅಂತ ಹೇಳುತ್ತೆ, ಅದು ಅಣ್ಣ ಬಾಗಿಲು ತೆಗಿಯಲ್ಲ. ಅದಕ್ಕೆ ಅಣ್ಣ ಬಾಗಿಲು ತೆಗಿ ಅನ್ನೋದನ್ನೇ ಕುಹು ಅಂತ ಅದು ಕೂಗ್ತಾ ಇರುತ್ತೆ ಅಂತ. ಇಲ್ಲಿ ಇರುವಂಥದ್ದು ಏನಾಗಿದೆ ನಮಗೆ ಇವಾಗ ಗೊತ್ತಾಗಿದೆ, ನಮ್ಗೆ ಯಾತಕ್ಕೆ ಕೋಗಿಲೆ ಕೂಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಆದ್ರೆ ಅದನ್ನ ಮನಸ್ಸು ಒಪ್ಕೊಳ್ಳಲ್ಲ, ಸತ್ಯ ಆದ್ರೂ ಮನಸ್ಸು ಒಪ್ಕೊಳ್ಳಲ್ಲ. ಹಿಂದಿನ ಸಂಗತಿಗಳು, ಬಾಲ್ಯದಿಂದ ಬಂದ ಸಂಗತಿಗಳೇನಿರುತ್ತೋ ಅದನ್ನು ಹಿಡ್ಕೋಬೇಕು, ಅದು ತಪ್ಪು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ಲ. ಈ ಸಂಕಟವೇ ನಮ್ಮೆಲ್ಲ ಕಥೆಗಳ ಜೀವದ್ರವ್ಯ ಆಗಿರುತ್ತೆ. ಆ ಸಂಕಟಗಳು ಇಲ್ಲಿ ನನಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ನಮಗೆ ಪೂರ್ವಗ್ರಹ ಅಂತ ಹೇಳ್ಬೇಕಲ್ಲ, ಇನ್ನೊಂದು ಸಂಗತಿಯನ್ನು ಹೇಳ್ಬಿಡ್ತೀನಿ ನಾನು. ಮೊದಲನೇ ಕಥೆಯಲ್ಲಿ 3 ಪುಟ ಓದುವ ತನಕ, 2ರಿಂದ 3 ಪುಟ ಓದೋ ತನಕ ನಾವು ನಿರೂಪಕ ಹೆಣ್ಣಂತೆ ಅನ್ಕೊಂಡಿರ್ತೀವಿ. ನಾನು ಅಂತ ಬರ್ಕೊಂತ ಹೋದಾಗ ಅವರು ನಮ್ಮ ಓದುಗನಲ್ಲಿರುವಂಥ ಪೂರ್ವಗ್ರಹದ ಬಗ್ಗೆ ಹೇಳ್ತೀನಿ. ಹೆಣ್ಣು ಅಂತ ಅನ್ಕೊಂಡು ಒಂದು ಕಡೆಯಲ್ಲಿ ಅದು ಗಂಡು ಅಂತ ಗೊತ್ತಾಗ್ಬಿಡುತ್ತೆ ನಿರೂಪಕ. ಅವಾಗ ಅರ್ಥ ಆಗುತ್ತೆ ನಾವು ಹಿಂಗೆ. ಅದು ಶಾಂತಿ ಗಂಡಿನ ಒಬ್ಬ ನಿರೂಪಕಂತ ಬರೀತಾಳೆ ಅನ್ನುವಂಥ ಒಂದು ಕಲ್ಪನೆ ಕೂಡ ನಮಗೆ ಬರಲ್ಲ. ನಾವು ಓದ್ಬೇಕಲ್ಲಕ್ಕೆ ಆ ಪೂರ್ವಗ್ರಹದಿಂದ ಓದ್ತಾ ಇರ್ತೀವಿ ಅನ್ನುವಂಥದ್ದು. ಸೊ ಇದು ಮತ್ತೊಂದು ಸಂಗತಿ ಶಾಂತಿಯವ್ರ ಕಥೆಯಲ್ಲಿ ಆಶಾದೇವಿಯವರು ತುಂಬ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಒಂದು ಪ್ರಬುದ್ಧತೆ ಮತ್ತು ಧೈರ್ಯ. ನಾನು ಏನಾದರೂ ಹೇಳಬಲ್ಲೆ, ಯಾವ ಸಂಗತಿಯನ್ನು ಹೇಳೋದಕ್ಕೂ ನಾನು ಅಂಜಲ್ಲ, ಯಾವುದನ್ನಾದ್ರೂ ನಾನು ಹೇಳ್ತೀನಿ ಅನ್ನುವಂತಹ ಒಂದು ಧೈರ್ಯ ಇವರ ಕಥೆಗಳಲ್ಲಿ ಬಂದಿದೆ. ಅದರಲ್ಲಿ ಒಂದು ಕಡೆಯಲ್ಲಂತೂ ಹೇಳ್ತಾರೆ, ಎಷ್ಟು ಲೈಂಗಿಕ ವಿವರಗಳನ್ನು ಕೂಡ ತಗೊಂಡ್ಬಂದಿದ್ದಾರೆ ಇವರು. ಎಷ್ಟೊಂದು ಕಡೆಯಲ್ಲಿ ಲೈಂಗಿಕ ವಿವರಗಳು ಒಂದು ಹೇಳ್ತೀನಿ ನಿಮಗೆ. ಅದರಲ್ಲಿ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಅದೊಂದು ಅವ್ರು ಹೇಳ್ತಾರೆ, ಎಷ್ಟೋ ಜನ ಹೆಂಗಸರು ಬದುಕಿರೋದೇ ತಮ್ಮ ಕೈಗಳಿಂದ ಅಂತ. ಬೇರೆ ಅರ್ಥದಲ್ಲಾದ್ರೆ ಅದೊಂದು ದೊಡ್ಡ ಪೋಲಿ ಮಾತಾಗುವಂಥದ್ದು. ಇಲ್ಲಿ ಇಡೀ ಕಥೆಯಲ್ಲಿ ಅದು ಅತ್ಯಂತ ಜೀವನ್ಮುಖಿ ವಾಕ್ಯವಾಗಿ ಕಾಣುತ್ತೆ ನಮಗೆ. ಅಂದ್ರೆ ಏನ್ ಆಗ್ತಾ ಇದೆ ಅಂತಂದ್ರೆ, ನಮಗೆ ಲೈಂಗಿಕತೆಯ ವಿವರಗಳನ್ನ ಯಾವ ಓದುಗರು ನಿರಾಕರಿಸಲ್ಲ, ಇಷ್ಟಪಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಅದಕ್ಕೆ ಕಲಾತ್ಮಕತೆ ಸಿಗಲ್ವೋ, ನೀವು ಹೇಳುವಂತಹ ಸಂಗತಿಗಳು ಲೈಂಗಿಕ ಸಂಗತಿಗಳೇ ಆಗಿರಬೇಕು, ಆಗಿದ್ರು ಅದಕ್ಕೆ ಒಂದು ಕಲಾತ್ಮಕ ಸ್ಪರ್ಶ ಕೊಡದೆ ಕೇವಲ ಹೇಳಿಕೆಯ ಮಟ್ಟದಲ್ಲೇ ನಿಲ್ಲುವಂತಹ ನಾವು ಕೃತಿಗಳನ್ನು ರಚಿಸಿದಾಗ ಮಾತ್ರ ಅಂಥ ಸಂಗತಿಗಳು ಲೇಬಿಡಿಗೆ ಗುರಿಯಾಗುವ ಸಾಧ್ಯತೆಗಳಿರುತ್ತೆ. ಎಂಥ ಸಂಗತಿ ಹೇಳಿದ್ರು ಕನ್ನಡಿಗರಿಗೆ ಅದನ್ನು ಸ್ವೀಕರಿಸುವ ಶಕ್ತಿ ಇದೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಸೊ ಎರಡನ್ನೂ ಸ್ವೀಕರಿಸೋ ಶಕ್ತಿ ಇದೆ. ಆದರೆ ನಾವು ಹೇಳುವಂತಹ ಲೈಂಗಿಕ ಸಂಗತಿಗಳು ಕಲಾತ್ಮಕವಾಗಿ ಇರಬೇಕು ಅಂತಂತ ಹೇಳಿ ನನಗೆ ಅನ್ಸುತ್ತೆ ಅಂತ. ಇಲ್ಲಿ ಸಮಾಜಮುಖಿಯಾದ ಕಥೆಗಳು, ನಾನು ಆಗಲೇ ಹೇಳಿದೆ, ಇದು ಬರೀ ಆತ್ಮ ವಿಜೃಂಭಣೆ ಅಲ್ಲ, ಇದು ಆತ್ಮನೇ ನಾನು ಅನ್ನುವಂತಹ ಒಂದು ಆತ್ಮ ವಿಜೃಂಭಣೆ ಆಗದೆ ಸಮಾಜಮುಖಿ ಆಗುವಂತಹ ಒಂದು ಪ್ರಜ್ಞೆ ಇಲ್ಲಿ ಬಹಳ ಇಷ್ಟ ಆಗಿದ್ದು ಅಂತಂದು ಹೇಳಿ ನನಗೆ ಅನ್ಸುತ್ತೆ. ಇದರಲ್ಲಿ ಇನ್ನೂ ಏನಾಗುತ್ತೆ ಅಂತಂದ್ರೆ, ಇನ್ನೊಂದು ಕಡೆ ಹೇಳ್ತಾರೆ ಅವರು,
ಯಾವುದೂ ಏಕಮುಖವಲ್ಲ, ಜಗತ್ತಿಗೆ ಹಲವು ಆಯಾಮಗಳಿವೆ ಅಂತ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಮಗೆ ನನ್ನ ಸಂಗತಿಯೇ ಮುಖ್ಯ ಅಂತ ನಾನು ಯಾವಾಗ ಹೋಗ್ತೀನೋ ಆವಾಗ ಕತೆಗಾರಿಕೆಗೆ ಒಂದು ಏಕಮುಖತೆ ದಕ್ಬಿಡುತ್ತೆ. ಆ ಏಕಮುಖತೆ ತಪ್ಪಿಸ್ಕೊಳ್ಬೇಕು ಅಂದ್ರೆ ಇರುವಂತ ಒಂದೇ ಒಂದು ದಾರಿ ಅಂತಂದ್ರೆ ಮತ್ತೊಬ್ಬರನ್ನು ಗೌರವಿಸೋದು, ಅವರ ಮನೋಭಾವ ನಮ್ಮದಕ್ಕೆ ವಿರೋಧವಾಗಿದ್ರೂ ಅದನ್ನ ಸ್ವೀಕರಿಸುವಂತ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ವಭಾವ ನಮ್ಮಲ್ಲಿ ಬೆರೆದಾಗೆ ನಮಗೆ ಬಹುಮುಖತೆ ಕತೆಗೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನನ್ನದಷ್ಟೇ ಹೇಳ್ಕೊಳ್ತೀನಿ ಅನ್ನುವಂತಹ ಏಕಮುಖತೆ ಕತೆಗಳಿಗೆ ದಕ್ಕಿಬಿಡುತ್ತೆ ಅಂತ. ಸೊ ಅದಿಲ್ದೇನೆ ಈ ಕತೆಗಳು ಬಹುಮುಖತ್ವವನ್ನು ತೋರಿಸ್ತಾ ಹೋಗುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ತಾವು ನಂಬಿರುವ ಸಂಗತಿಗಳೇ ಅನುಮಾನಾಸ್ಪದ ಅಂತ ಅನಿಸ್ತಾ ಹೋಗುತ್ತೆ. ಶಾಂತಿಯವ್ರ ಕತೆಗಳು ಓದ್ತಾ ಹೋದ್ರೆ ನಾನು ನಂಬಿಕೆ ಇದು ನನಗೆ, ಅದು ಈ ನಂಬಿಕೆ ಸತ್ಯನೋ ಅಲ್ವೋ ಅನ್ನುವಂಥ ಅನುಮಾನಗಳನ್ನೇ ಅವ್ರ ಕಥೆಯಲ್ಲಿ ಬಿತ್ತುತ್ತಾರೆ. ಅದರಿಂದ ಅವು ಒಂದು ಕಥೆಯನ್ನು ಮೀರಿದ ಸಂಗತಿಗಳನ್ನು ನಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅತ್ಯಂತ ಒಳ್ಳೆಯ ಕಥಾ ಸಂಕಲನ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕನ್ನಡದ ಒಂದು ಮುಖ್ಯ ಸಂಕಲನಗಳಲ್ಲಿ ಇದು ಒಂದಾಗತ್ತೆ. ಆದರೆ ಒಂದು ಸಂಗತಿಯನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆಶಾದೇವಿಯವರು ತುಂಬಾ ಮೆಚ್ಚಿಕೊಂಡು ಕಥೆಯೊಳಗೊಂದು ಕತೆ ಅದನ್ನ ಹೇಳಿದ್ರು. ಇಲ್ಲಿ ಸಮಸ್ಯೆ ಇದೆ ನನಗೆ. ಕಥೆಯೊಳಗೊಂದು ಕತೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಆ ಕತೆ ಏನು ಅಂತಂದ್ರೆ, ಇಬ್ಬರು ಹೆಂಡತಿಯರದ್ದು ಗಂಡನರು ಎಲ್ಲೋ ದುಬೈಗೆ ಹೋಗ್ಬಿಟ್ಟಿದ್ದಾರೆ. ಒಂದು ಮಲಯಾಳಂ ಕುಟುಂಬಗಳು ಅಂದ್ಕೊಳ್ಳಿ ನೀವು. ದುಬೈಗೆ ಹೊರಟೋಗ್ಬಿಟ್ಟಿದ್ದಾರೆ. ಇವರಿಗೆ ಗಂಡಸಿನ ಸ್ಪರ್ಶ ಇಲ್ಲ, ಗಂಡಸಿನ ಸಾನ್ನಿಧ್ಯ ಇಲ್ಲ, ದೈಹಿಕ ಸುಖ ಇಲ್ಲ. ಅದಕ್ಕಾಗಿ ಇವರಿಬ್ರು ಜೊತೆಗೂಡ್ತಾರೆ. ಇದು ಫೈರ್ ಸಿನಿಮಾ ನೋಡಿರ್ತೀರಾ ನೀವು, ಅಥವಾ ಇವ್ರು ಹೇಳ್ದಂಗೆ ನಮ್ಮ ಉರ್ದು ಕತೆಗಾರ್ತಿ. ಇದು ಇಲ್ಲಿ ಸಮಸ್ಯೆ ಇದೆ ರೀ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನನಗೆ ಹೆಣ್ಣನ್ನ ಇಷ್ಟಪಡುವುದನ್ನ ಸಹಜ ಅಂತ ಸ್ವೀಕರಿಸೋಕೆ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ತಿದ್ದೀರಿ, ಅದಕ್ಕೊಂದು ಭೂಮಿಕೆ ಸಿದ್ಧಪಡಿಸ್ತಾ ಇದ್ದೀನಿ ನಾನು. ಭೂಮಿಕೆಯನ್ನು ಸಿದ್ಧಪಡಿಸಿ ಆ ಕಾರಣಕ್ಕಾಗಿ ಅವರಿಬ್ರು ಇಷ್ಟಪಟ್ಟರು ಒಬ್ರನ್ನೊಬ್ರು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸುಳ್ಳು. ಇದು ಹಂಗಾಗಲ್ಲ. ಗಂಡಂದ್ರು ಇಬ್ರು ಜೊತೆಯಲ್ಲಿದ್ದಾಗೂ ಹೆಣ್ಣಿಗೆ ಆಕರ್ಷಣೆ ಬೆಳೀತು ಕತೆ ಬರೆದ್ರೆ ನಿಜವಾಗಿ ಆಗ ನೀವು LGBT ಅನ್ನ ಗೌರವಿಸಿದಂತ ಆಗುತ್ತೆ. ಇದಕ್ಕೆ ಕಾರಣ ಹೆಂಗ್ ಕೊಡ್ತಾ ಇದ್ದೀರ? ಇದೇ ತಪ್ಪನ್ನ ಅನಂತಮೂರ್ತಿ ಅವರು ಮಾಡಿದ್ರು, ಭೈರಪ್ಪನವರು ಮಾಡಿದ್ರು. ಅವ್ರಿಗೆ ಗಂಡಿನ ಸಹವಾಸ, ಹೆಣ್ಣಿನ ಸಂಘ ಇಲ್ಲ ಅನ್ನೋ ಕಾರಣಕ್ಕೆ ಅವನು ಮತ್ತೊಬ್ಬ ಗಂಡಿನ ಹತ್ರ ಹೋಗ್ತಾನೆ ಅಂತ ಅನಂತಮೂರ್ತಿ ಅವರು ಕ್ಲಿಪ್ ಜಾಯಿಂಟ್ ನಲ್ಲಿ ಹೇಳ್ತಾರೆ. ಭೈರಪ್ಪನವರು ಅನ್ವೇಷಣದಲ್ಲಿ ಅದನ್ನೇ ಹೇಳ್ತಾರೆ. ಇದು ಅಲ್ಲ. ನೀವು ನಿಜವಾದ ಒಂದು LGBT ಕನ್ಸರ್ನ್ ಆಗಿದ್ರೆ ಅವರ ಆಸಕ್ತಿಗಳಿಗೆ LGBT ಯಾವುದು ಗಂಡನ್ನ ಇಷ್ಟಪಡೋದಕ್ಕೆ, ಹೆಣ್ಣನ್ನ ಇಷ್ಟಪಡೋದಕ್ಕೆ ನೆಪಗಳನ್ನ ಕೊಡಬೇಡಿ, ಕಾರಣಗಳನ್ನ ಕೊಡಬೇಡಿ. ಈ ಕಾರಣಕ್ಕೆ ಅಯ್ಯೋ ಪಾಪ ಅವ್ರದ್ದೇನು ತಪ್ಪಿಲ್ಲ, ಈ ಕಾರಣಕ್ಕಾಗಿ ಹಂಗೆ ಮಾಡಿದ್ರು, ಅವ್ರು ಇಲ್ದಿರ ಮಾಡ್ತಾ ಇರಲಿಲ್ಲ, ಈ ಧ್ವನಿ ಬರಬಾರ್ದು ಯಾವ ಕಥೆಗಳಲ್ಲೂ. ಇದು ಸುಳ್ಳು. ಓಕೆ, ಸೊ ಅದಕ್ಕಾಗಿ ಅದೊಂದು ಮಾತ್ರ ನಾನು ನಿಮ್ಗೆ ಹೇಳ್ಬೇಕಂತಿರ್ತೇನೆ, ಯಾಕಂದ್ರೆ ಗೊತ್ತಿರಲ್ಲ ಆ ಸಂಗತಿಗಳು. ಸೊ ನಾವು ಅದನ್ನ ಮೀರಿದೀವಿ. ಅದು ಆ ಥರ ತಾತ್ಕಾಲಿಕವಾಗಿದ್ರೂ ಇರುತ್ತೆ. ಎಲ್ಲೆಲ್ಲೋ ಒಂದ್ ಕಡೆಯಲ್ಲಿ ಬರೀ ಗಂಡಸರೇ ಇದ್ದಂತ ಒಂದು ಜೈಲಿನಲ್ಲಿ ಇರುವಂತ ಸಾಧ್ಯತೆ ಇದ್ರೆ ಅದು ಒಂದು ಬೇರೆನೇ ಸಂಗತಿ. ಅದಲ್ಲ. ನಾವು ನಿಜವಾಗಿ LGBT ಹೇಳ್ತಿರೋದು ಗಂಡಂದ್ರು ಜೊತೆಯಲ್ಲಿದ್ರು ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಆಕರ್ಷಣೆ ಆಗ್ತಾಳೆ ಅಂತ ಬರೆದಾಗ ಮಾತ್ರ ಅದಕ್ಕೆ ಧ್ವನಿ ಸಿಗುತ್ತೆ, ಹೊರತಾಗಿ ಇಲ್ದಿದ್ರೆ ಅದಕ್ಕೆ ಧ್ವನಿ ಸಿಗಲ್ಲ ನಿಮಗೆ. ಅದಕ್ಕೆ LGBT ಇದು ಸಿಗಲ್ಲ ಅಂತ ಅನ್ಸುತ್ತೆ ನನಗೆ. ಕುಸುಮ ಹಳ್ಳಿಯವ್ರ ಕತೆಗಳಿಗೆ ಬಂದ್ಬಿಡೋಣ. ಸೊ ಬಂದ್ರೆ ಇಲ್ಲಿ ಏನು, ಇದು ಎರಡು ಭಾರಿ ವ್ಯತ್ಯಾಸ ರೀ ಇವರಿಬ್ರು ಕತೆಗಳು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಶಾಂತಿ ಒಂಥರ CCTV ಇದ್ದಂಗೆ, ಒಂಥರ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇಡೀ ಜಗತ್ತನ್ನ ಗಮನ ಹರಿಸ್ತಾ ಇರೋದು. ಯಾವ ರೀತಿನೂ ತಲೆ ಕೆಡಿಸ್ಕೊಳ್ದೆ ನಿಧಾನಕ್ಕಾಗಿ ಸಾವಧಾನದಾಗಿ CCTV ಎಲ್ಲೊಂದು ಮೂಲೆಯಲ್ಲಿ ಕೂತ್ಕೊಂಡಿರೋದು, ಗೊತ್ತು ಕೂಡ ಆಗಲ್ಲ ನಮಗೆ ಅಲ್ಲಿ ಕೂತ್ಕೊಂಡಿದೆ ಅದು ಅಂತ. ಎಲ್ಲ ಜಗತ್ತನ್ನ ಯಾರ್ಯಾರು ತನ್ನ ಹತ್ರಕ್ಕೆ ಬರೋರ್ನೆಲ್ಲ ಗಮನಿಸುವಂತಹ ಒಂದು ಸ್ವಭಾವದ ಕತೆಗಳು ಶಾಂತಿದಾದ್ರೆ, ಇವ್ರದ್ದು ಕುಸುಮ ಅವ್ರದ್ದು ಡ್ರೋನ್ ಕ್ಯಾಮ್ರಾ, ಇಡೀ ಊರು ಸುತ್ಕೊಂಡ್ಬರ್ಬೇಕು. ಅದು ಗರ್ರನ್ ಸದ್ ಮಾಡ್ಕೊಂಡು ಹೋಗುತ್ತೆ. ಅದೇನು ಸುಮ್ಮನೆ ಹೋಗುತ್ತೆ, ಎಲ್ಲ ಗರ್ರನ್ ಸದ್ ಮಾಡ್ಕೊಂಡು ಹೋಗಿ ಇಡೀ ಊರನ್ನ ಸುತ್ಕೊಂಡ್ಬಂದು ಇಡೀ ಊರಿನ ಸುದ್ದಿ ಸಂಗತಿಗಳೆಲ್ಲ ನನಗೆ ಗೊತ್ತು. ಅದು ಕುಸುಮ. ನಿಮಗೇನಾದ್ರು ಇದು ಈ ಮಾಡರ್ನ್ ಮೆಟಾಫರ್ ಬೇಡ ಅಂತಂದ್ರೆ
ಗರ್ಭಗುಡಿಯ ದೇವತೆ ಶಾಂತಿ ಆದ್ರೆ ಉತ್ಸವ ಮೂರ್ತಿ ಕುಸುಮ. ಓಕೆ, ಸೊ ಅದು ಹೆಂಗಂದ್ರೆ ಅವ್ರ ಕಥೆಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬರೀ ಒಂದು ವಿಧಾನಸೌಧದಲ್ಲಿ ಏನ್ ನಡೀತಾ ಇದೆ, ಕರೋನಾದ್ದು ಹೆಂಗಾಯ್ತು, ಕರೋನಾಸೌಧ ಏನಾಯ್ತು, ಎಲ್ಲಿ ಯಾವ ಸಿನಿಮಾ ನಟಿದು ಏನ್ ಸಂಗತಿಗಳು ನಡೀತಾ, ಎಲ್ಲವೂ ಇವರ ಕಥೆಗಳು ಬರುತ್ತೆ. ಎಲ್ಲ ಚಳುವಳಿಗಳು, ಆ ಚಳುವಳಿಯ ಸಂಗತಿಗಳು ಅವನ್ನೂ ಬರಬೇಕು. ಸೊ ಇಡೀ ಒಂದು ಜಗತ್ತನ್ನ ಅಲ್ಲಿಗೆ ಹೋಗಿ ನೋಡುವಂತ ಒಂದು ಸ್ವಲ್ಪ ಒಂದು ರೀತಿಯಲ್ಲಿ ಜರ್ನಲಿಸ್ಟಿಕ್ ಮೈಂಡ್ ಇದೆ ಇಲ್ಲಿ. ಇದು ಮುಖ್ಯ, ಅದು ಮುಖ್ಯ, ಆ ಮುಖ್ಯ ಅಲ್ವೇ ಅಲ್ಲ. ಎರಡು ಬೇರೆ ಬೇರೆ ಮಾದರಿಗಳಿವು ಅಷ್ಟೇ. ಓಕೆ, ಆದ್ರೆ ಕೆಲವು ಕಥೆಗಳಲ್ಲಿ ಮಾತ್ರ ಒಂದು ಪಾತ್ರದ ಆಳಕ್ಕೆ ಹೋಗುವಂತಹ ಗುಣ ಕುಸುಮಗೆ ಭಾರಿ ಚೆನ್ನಾಗಿ ಬಂದಿದೆ. ಅದು ನಿಜವಾಗಿ ಸಾಮಿಗೆ ಉಪ್ಪಿಟ್ಟು, ಸಾಮಿಗೆನ ಉಪ್ಪಿಟ್ಟು ನಿಜವಾಗಿ ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಒಂದು ಅಂತ ಅನಿಸುತ್ತೆ ನಂಗಂತ. ಅಷ್ಟು ಅತ್ಯುತ್ತಮವಾದಂತಹ ಒಂದು ಕಥೆ ಇದು ಸಾವಿಗೆ ಉಪ್ಪಿಟ್ಟು. ಇದು ಏನಂತಂದ್ರೆ ನನಗೆ ಸ್ವಲ್ಪ ಆಶಾದೇವಿ ಅವರಿಂದ ಸ್ವಲ್ಪ ದೂರ ಇರ್ತೀನಿ. ಅದು ಬರೀ ಹೆಣ್ಣಿನ ಸಮಸ್ಯೆ ಅಂತ ನಂಗಂತೂ ಅನಿಸ್ತಿಲ್ಲಪ್ಪ. ಎಷ್ಟೋ ಜನ ಹಳ್ಳಿ ಗಂಡಸರು ಕೂಡ ಸಾವಿಗೆ ಉಪ್ಪಿಟ್ಟು ತಿಂದಿರಲ್ಲ. ಅಟ್ಲೀಸ್ಟ್ ಹಳ್ಳಿ ಹೆಣ್ಮಗಳಿಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕನ್ನ ಬರುತ್ತೆ. ಅವಳಿಗೆ ತನಿಗೆ ಬೇಕಂದ್ರೆ ಮಾಡ್ಕೋಬೋದು, ಏನನ್ನ ಟ್ರೈಯನ್ನ ಮಾಡ್ಬೋದು. ಈ ಗಂಡಸಿಗೆ ಅಡುಗೆ ಮಾಡೋಕ್ಕೂ ಬರಲ್ಲ. ಎಲ್ಲವನ್ನೂ ಈ ಸ್ತ್ರೀ ದೃಷ್ಟಿಕೋನದಿಂದ ಯಾಕೆ ನೋಡ್ತೀರಾ? ನನ್ನ ಹತ್ರ ಇರೋದು ಒಂದೇ ಹ್ಯಾಮರು, ಅದನ್ನ ಎಲ್ಲದಕ್ಕೂ ಹೊಡಿತೀನಿ ಅಂತ ಹೊಡ್ಕೊಂತ ಹೊರಟ್ರೆ ಗತಿ ಏನದು? ಪ್ರತಿಯೊಂದಕ್ಕೂ ನನಗೆ ಆ ಸಾವಿಗೆ ಉಪ್ಪಿಟ್ಟಿನಲ್ಲಿ ಇದೇ ಬರಲಿಲ್ಲ. ಬಟ್ ನನಗೆ ಬಂದ ಕಲ್ಪನೆಗಳು ಏನು ಅಂತಂದ್ರೆ, ಅದು ಆಲೋಚನೆ ಯಾಕದು ಮುಖ್ಯ ಅನ್ನಿಸ್ತಂದ್ರೆ, ಒಂದು ರಾಜಕೀಯ ಕಥೆ ಅದು. ಇಡೀ ಸಮಾಜದಲ್ಲಿ ಹೇಗೆ ನಿಮಗೆ ಡಿಜಿಟಲ್ ಡಿವೈಡ್ ಅಂತಿರುತ್ತೋ, ಡಿಜಿಟಲ್ ಗೊತ್ತಿರೋರು ಎಷ್ಟು ಸುಖವಾಗಿ ಬದುಕ್ತಾರೆ, ಆದರೆ ಡಿಜಿಟಲ್ ಅಂದರೆ ಮೊಬೈಲ್ ಬರೋರು ಎಷ್ಟು ಚೆನ್ನಾಗಿ ಸುಖವಾಗಿ ಬಳಸ್ತಾರೆ, ಬಳಸ್ಲಿಕ್ಕೆ ಬರೋರು ಕಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಬೇರೆ ಬೇರೆ ವರ್ಗಗಳು ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಆ ವರ್ಗಗಳು ಹೇಗೆ ಒಬ್ಬ ವ್ಯಕ್ತಿಯನ್ನ ಗೋಳಾಡಿಸುತ್ತೆ ಅನ್ನುವಂಥ ಕತೆ ಇದು. ಹೆಣ್ಣು ಅಥವಾ ಗಂಡು ಅಂತಲ್ಲ, ಇಬ್ಬರಿಗೂ ಆಗ್ಬೋದು ಆ ಸಮಸ್ಯೆ, ಗಂಡಿಗೂ ಅದೇ ಸಮಸ್ಯೆಗಳು ಬರ್ಬೋದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ನಿಮಗೆ ಶಾವಿಗೆ ಉಪ್ಪಟ್ಟು ನಗರದ ವ್ಯಕ್ತಿಗೆ ಅತ್ಯಂತ ಸುಲಭ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತಾನೆ ಈಸಿಯಾಗಿ. ಆದರೆ ಹಳ್ಳಿಯವರಿಗೆ ಅದರ ಸ್ಪರ್ಶನೆ ಸಿಗದೆ ಇರ್ಬೋದು. ಯಾಕಂದ್ರೆ ಆ ಜಗತ್ತನ್ನು ಕಂಡೇ ಇಲ್ಲದೆ ಇರೋದ್ರಿಂದ ನಾನು ಎಷ್ಟೊಂದು ರುಚಿಗಳಿಂದ ವಂಚಿತಳಾಗ್ತಾ ಇದ್ದೀನಿ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅಥವಾ ಎಷ್ಟೋ ನಿಮಗೆ ಮೊಬೈಲ್ ಗೊತ್ತಿದೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಯೂಟ್ಯೂಬ್ಗೆ ಹೋಗಿ ರೆಸಿಪಿ ಮಾಡೋದು ನೋಡ್ಕೊಂಡ್ಬಿಟ್ಟು ಅದು ಹೆಂಗೆ ಮಾಡ್ಬೇಕಂತ ನೋಡ್ಕೊಂಡು ನೀವು ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಅಟ್ಲೀಸ್ಟ್ ಅವಳಿಗೆ ಮೊಬೈಲ್ ಬರಲ್ಲ, ಮೊಬೈಲ್ ಉಪಯೋಗಿಸೋದು ಗೊತ್ತಿಲ್ಲ ಅವಳಿಗೆ, ಯೂಟ್ಯೂಬ್ ನೋಡೋದು ಗೊತ್ತಿಲ್ಲ. ಸೊ ಅದು ಹಿಂದಿಯಲ್ಲಿ ಹೇಳ್ತಾರೆ ಯೂಟ್ಯೂಬ್ನಲ್ಲಂತೂ, ಬಹುತೇಕರಂತೂ ಹಿಂದಿ ಇಂಗ್ಲೀಷಲ್ಲಿ ಇರುತ್ತೆ. ಅವಳಿಗೆ ಅದನ್ನ ಬಳಸೋಕೆ ಬರಲ್ಲ. ಸೊ ಇಲ್ಲಿ ನಿಮಗೆ ಆ ಒಂದು ಡಿಜಿಟಲ್ ಡಿವೈಡ್ ತಗೊಂಡ್ಬರ್ತಾ ಇದಾರೆ. ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತ, ವರ್ಗ ಶ್ರೀಮಂತ ವರ್ಗದ್ದೇ ಬೇರೆ ಇರುತ್ತೆ, ಬಡವರ್ಗದ್ದೇ ಬೇರೆ ಇರುತ್ತೆ. ನನಗೆ ಗೊತ್ತಿಲ್ಲದ ಎಷ್ಟೋ ರುಚಿಗಳು ದೇಶದಲ್ಲಿದೆ, ಈ ಪ್ರಪಂಚದಲ್ಲಿದೆ ಅಂತ. ಕಡೆಗೆ ಅವಳು ದುಃಖ ಪಡುವಾಗ ಅವಳು ಕಣ್ಣೀರು ಹಾಕ್ತಾಳೆ ಲಾಸ್ಟ್ ಮೂಮೆಂಟ್. ತೀರಾ ಒಂದು ಸಾವಿಗೆ ಉಪ್ಪಿಟ್ಟು ಕೂಡ ನಾನು ಬಯಸುವಂತಿಲ್ವಾ ಅಂತ ಒಂದು ಕಣ್ಣೀರು ಹಾಕ್ಬೇಕಲ್ಲ. ಯಾಕೆ ನಮಗೆ ನಿಜವಾಗಿ ಅರ್ಥ ಆಗದೆ ಅಂದರೆ, ಈ ದೇಶದಲ್ಲಿ ಆಗಿರುವಂತಹ ಒಂದು ದೊಡ್ಡ ಕಂದರದ ಅರಿವು ಅದು ಯಾರಿಗಾದ್ರೂ ಆಗಿರ್ಬೋದು. ನಂಗೆ ಚೆನ್ನಾಗಿ ನೆನಪಿದೆ, ನಮ್ಮ ಅಕ್ಕ ಫಸ್ಟ್ ಟೈಮು ಇದು ಏನೇ ಮಾಡಿದ್ರು ನಂಗೆ SMS ಕಳಿಸ್ತಾ ಇರಲಿಲ್ಲ. ಯಾಕೆ SMS ಕಳಿಸಲ್ಲ ನೀನು? ಕಳಿಸು, ನಾನು ಮೀಟಿಂಗ್ನಲ್ಲಿ ಇರ್ತೀನಿ, ಫೋನ್ ಮಾಡಬೇಡ, SMS ಕಳಿಸು ಅಂದರೆ, ಆಮೇಲೆ ನನಗೆ ಗೊತ್ತಾಯ್ತು ಅವಳಿಗೆ ನಾನು ಸ್ಪೆಲ್ಲಿಂಗ್ ಬರಲ್ಲ ನಂಗೆ ಸರಿಯಾಗಿ ಅಂತ ಹೇಳಿದ್ಲು ಅವಳು. ಯಾರ್ಯಾರ್ಯಾರೋ ನೋಡಲ್ಲ, ನಿನಗೆ ಹೆಂಗ್ ಬೇಕಾ ಹಂಗೆ ಬರೆದು ಕಳಿಸು ಅಂತ ಹೇಳಿದ್ದೆ ನಾನು. ಅಂದ್ರೆ ಓದು ಬರಲಾರ್ದವ್ರಿಗೆ, ಇಂಗ್ಲಿಷ್ ಗೊತ್ತಿಲ್ದವ್ರಿಗೆ ಒಂದು ಅಧೈರ್ಯ ಇರುತ್ತಲ್ರಿ, ಆ ಅಧೈರ್ಯ ಅವರನ್ನ ಹಲವು ಸುಖಗಳಿಂದ ವಂಚನೆ ಮಾಡುತ್ತೆ. ಅದೇ ರೀತಿಯ ವಂಚನೆ ಇವಾಗಲೂ ಆಗ್ತಾ ಇರುತ್ತೆ. ಇಂಗ್ಲಿಷ್ ಬಂದವರಿಗೆ ಹಲವು ಸೌಲಭ್ಯಗಳಿವೆ ಈ ದೇಶದಲ್ಲಿ. ಇಂಗ್ಲಿಷ್ ಬರಲ್ಲ ಅಂದ್ರೆ ನೀವು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತೀರಾ. ಆ ಸಂಗತಿಯನ್ನ ಅತ್ಯಂತ ಸ್ಪಷ್ಟವಾಗಿ ಸ್ಯಾಮಿಗೆ ಉಪ್ಪಿಟ್ಟು ಚೆನ್ನಾಗಿ ತಿಳಿಸುತ್ತೆ. ನಂಗೆ ನಿಜವಾಗಿ ಅನ್ಸುತ್ತೆ ಅಂದ್ರೆ, ಈ ಕಥೆಗಳನ್ನು ಓದ್ಬೇಕಲ್ಲಕ್ಕೆ ಇವರು ಬಹುತೇಕ ನಾವು ಯಾವ ಕಾಲಕ್ಕೂ ಹೆಣ್ಣಿನ ದೃಷ್ಟಿಯಿಂದಲೇ ಜಗತ್ತನ್ನು ನೋಡುವಂತಹ ಒಂದು ಸ್ವಭಾವದಿಂದ ಹೊರ ಬಂದಿದ್ದಾರೆ ಅನಿಸ್ತು ನನಗೆ. ಬಿಟ್ಟು ಜಗತ್ತನ್ನ ಬೇರೆ ಆಗಿ ತನ್ನದೇ ಆದಂಥ ಇಂಡಿಪೆಂಡೆಂಟ್ ಆಗಿ ನೋಡುವಂತಹ ಶಕ್ತಿಗಳನ್ನ ಮೂರು ಕಥೆಗಾರ್ತಿಗಳು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಒಂದು ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು
ಏನು ಇವಾಗೆಲ್ಲ ಹೇಳ್ತಾರೆ, ನೀವು ಬೇರೆ ಕಡೆಗೆಲ್ಲ ನೋಡಿದ್ರೆ ಕೇಳಿದ್ರೆ ನೀವು ಏನು ಸರ್ ನೀವು ಕತೆ ಬರೆಯೋರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂದ್ರೆ ಗತಿ ಏನಂದ್ರೆ, ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಫಸ್ಟ್ ಅದನ್ನ ಹೇಳಿ ಅಂತ. ರಾಜಕೀಯ ಪ್ರಜ್ಞೆ ಅಂತಂದ್ರೆ ಯಾವುದೇ ಪಕ್ಷಗಳು ಏನೇನು ಮಾಡ್ತಾ ಇದೆ, ಅವ್ರು ಯಾವ ರೀತಿ ಕ್ಯಾನ್ವಾಸ್ ಮಾಡ್ತಿದ್ದಾರೆ, ಯಾರು ಯಾವ ಎಲೆಕ್ಷನಲ್ಲಿ ಗೆದ್ರು ಅನ್ನುವಂಥದ್ದಲ್ಲ. ನಿಮ್ಮ ಒಂದು ತೆಗೆದುಕೊಂಡಂತಹ ಒಂದು ಕಥಾವಸ್ತು ಏನಿರುತ್ತೋ, ಜಗತ್ತೇನಿರುತ್ತೋ, ಕಥಾ ಜಗತ್ತು, ಅಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಿರ್ಬೇಕು ನಿಮಗೆ. ಉದಾಹರಣೆಗೆ ನಾವು ನೋಡಿದ್ರೆ ಅದರಲ್ಲಿ ತಗೊಳ್ಳೋಣ, ಸಾಮಿಗೆ ಉಪ್ಪಿಟ್ಟು ತಗೊಂಡ್ರೆ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ನಮಗೆ ಒಬ್ಬ ಹಳ್ಳಿ ಹೆಣ್ಣು ಮಗಳು ಅಷ್ಟು ಸುಲಭವಾಗಿ ನಮಗೆ ತಗೊಳಕ್ಕಾಗಲ್ಲ, ಹೋಗಿ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕಾಗಲ್ಲ ಅನ್ನುವಂಥದ್ದು ರಾಜಕೀಯ ಸ್ಥಿತಿ. ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ರಾಜಕೀಯ. ಅಥವಾ ಒಂದು ಕುಟುಂಬದಲ್ಲಿ ಸೊಸೆ ಅತ್ತೆಗೆಗಿಂತಲೂ ಮೇಲಿನ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದು ಪದವಿಗಾಗಿ ನಡೀತಕ್ಕಂಥ ಒಂದು ಘರ್ಷಣೆ. ಅಥವಾ ಮಗ ಮತ್ತು ಮಗಳು ಇಬ್ರು ಇದ್ರೆ ಬರೀ ಮಗನಿಗೆ ಹೆಚ್ಚು ಸ್ಕೋಪ್ ಕೊಟ್ಬಿಟ್ಟು ಮಗಳಿಗೆ ಕಡಿಮೆ ಸ್ಕೋಪ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಲಿಂಗ ಭೇದವನ್ನು ಮಾಡ್ತಾ ಇರುವಂತಹ ಸಮಾಜ ಅನ್ನುವಂಥ ರಾಜಕೀಯ ಪ್ರಜ್ಞೆ. ನೀವು ರಾಜಕೀಯ ಪ್ರಜ್ಞೆ ಅಂದ ತಕ್ಷಣ ಸುಮ್ಮನೆ ನೀವು ಸ್ಟೇಟಸ್ನಲ್ಲಿ ಯಾವ ಮಿನಿಸ್ಟರ್ ಏನು ಡಿಸಿಷನ್ ತಗೊಂಡ್ರು ಅದಕ್ಕೆ ಪರ ವಿರೋಧವಾಗಿ ಬರ್ಕೊಂತ ಕೂತ್ಕೊಳ್ಳೋದಲ್ಲ. ಅಲ್ಲಿ ಹಿಂದೆ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಯಾರೋ ನಮ್ಮ ಹಿರಿಯ ಸಾಹಿತಿಗಳು ತಾವು ಎಲೆಕ್ಷನ್ಗೆ ನಿಲ್ಬೇಕಂತನೋ ಅಥವಾ ತಾವು ಬೇರೆ ಬೇರೆ ಇದಕ್ಕೆ ರಾಜಕೀಯ ವ್ಯಕ್ತಿಗಳ ಜೊತೆ ಓಡಾಡಿ ಅದ್ರ ಫಲಗಳನ್ನು ಬಡಿಬೇಕು ಅನ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಳ್ಳೋಕೆ, ಡಿಫೆಂಡ್ ಮಾಡ್ಕೊಳ್ಳೋಕೆ ರಾಜಕೀಯ ಪ್ರಜ್ಞೆ ಇಲ್ಲದ ಲೇಖಕನೇ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆ ರಾಜಕೀಯ ಪ್ರಜ್ಞೆ ಅಂದ್ರೆ ಈ ಪಕ್ಷಗಳ ಕುರಿತು ಅದ್ರ ಬಗ್ಗೆ ರಾಜಕೀಯ ಚರ್ಚೆ ಮಾಡುವಂಥದ್ದಲ್ಲ. ನಿಮ್ಮ ಇಡೀ ಸಮಾಜ, ನಿಮ್ಮ ಒಂದು ಮನೆಯಲ್ಲಿ, ನಿಮ್ಮ ಊರಲ್ಲೇ ನಡೆಯುವಂತಹ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದಿರುತ್ತಲ್ಲ, ಅದನ್ನ ನೀವು ಅರ್ಥ ಮಾಡಬೇಕು. ಅವು ಎಲ್ಲ ಕಥೆಗಳಲ್ಲೂ ಬಂದೇ ಬರುತ್ತೆ. ಅದು ಬಂದಿದೆ, ಅದು ಬಹಳ ಮುಖ್ಯ ಆಗತ್ತೆ ಅಂತಂದು ಹೇಳಿ. ಸೊ ಇಲ್ಲಿ ಇದ್ರ ಜೊತೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮತ್ತೊಂದು ಕತೆ ಹೇಳಿದ್ರು ಬಾರಿ, ಸಾಕ್ಷಿ ಅನ್ನೋ ಕತೆ ಬಹಳ ಡಿಫ್ರೆಂಟ್ ಆಗಿ ನಿಂತ್ಕೊಂಡಿರುವಂತ ಕತೆ. ಅದು ಒಂದು ಪಾಪ ಪ್ರಜ್ಞೆ ಅನ್ನೋಂಥದ್ದು ಹೇಗೆ ಕಾಡುತ್ತೆ ಒಬ್ಬ ಮನುಷ್ಯನ್. ಪಾಪ ಮಾಡ್ಬಿಡ್ಬೋದ್ರಿ, ಯಾರನ್ನ ಒಂದು ಅನ್ಯಾಯವನ್ನು ಎಸಗಿಬಿಡ್ಬೋದು. ಯಾಕೆ ನಾವು ಅನ್ಯಾಯ ಎಸ್ಕಲ್ಲ ಅಂತಂದ್ರೆ, ಮನುಷ್ಯರು ಎಲ್ಲರಿಗೂ ಅನ್ಯಾಯ ಎಸ್ಕೋ ಶಕ್ತಿ ಇರುತ್ತೆ, ಏನು ದೊಡ್ಡ ಕಷ್ಟ ಅಲ್ಲ, ಒಬ್ಬನ ಕೊಡೆ ಮಾಡೋದೇನು ಕಷ್ಟ ಅಲ್ಲ. ಆದ್ರೆ ಆನಂತರ ಅದನ್ನ ಅರಗಿಸ್ಕೊಳ್ಳುವ ಶಕ್ತಿ ನಮಗಿರಲ್ಲ. ಯಾವಾಗ ಅರಗಿಸ್ಕೊಳ್ಳುವ ಶಕ್ತಿನೂ ಗಳಿಸ್ಕೊಂಡ್ಬಿಟ್ಟು ನಾವು ಮನುಷ್ಯ, ಅವಾಗ ಅವನು ಭಂಡ ಆಗ್ತಾನೆ, ಅವನು ಕ್ರೂರಿ ಆಗ್ತಾನೆ, ಅವನು ರಾಕ್ಷಸ ಆಗ್ತಾನೆ. ಜಗತ್ತು ನಿಂತ್ಕೊಂಡಿರೋದೇ ತಪ್ಪು ಮಾಡಿದ್ರೆ ಅದನ್ನ ಅರಗಿಸ್ಕೊಳ್ಳೋದು ಬಹಳ ಕಷ್ಟಪ್ಪ ಅನ್ನುವಂಥ ಒಂದು ಭಯದಿಂದ. ಅದರಿಂದಾಗೆ ನೈತಿಕತೆ ಉಳ್ಕೊಂಡಿರುತ್ತೆ. ಅದು ಈ ಸಾಕ್ಷಿ ಕಥೆಯಲ್ಲಿ ಬಹಳ ಚೆನ್ನಾಗಿ ಇದಾಗಿದೆ ಅಂತ. ಇಲ್ಲಿ ಮತ್ತೊಂದು ಇದು ಬಿಡಲ್ಲ ಅವರು, ವಿಧಾನಸೌಧವನ್ನು ಬಿಡಲ್ಲ. ಆ ವಿಧಾನಸೌಧದ ಇದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಅವರು, ಭಾಷಣದಾಗ ಹೇಳೋದೊಂದು ಒಳಗೊಳಗೆ ಮಾಡೋದೊಂದು, ಅದಕ್ಕೇನಯ್ಯ ನಿಮಗೆ ಸಂವಿಧಾನ ಬರ್ಕೊಟ್ಟಿದ್ದು ಅಂತಂದು ಪಾಠ ಕೇಳುತ್ತೆ. ಎಷ್ಟು ಸಂವಿಧಾನ ಬರ್ಕೊಟ್ಟಿರೋದು ಅಂತದ್ದು ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಕಷ್ಟಪಟ್ಟು ಅಂಬೇಡ್ಕರ್ ಸಂವಿಧಾನವನ್ನ ನಮಗಾಗಿ ಮಾಡಿಕೊಟ್ರು. ಆದ್ರೆ ನಾವು ಅದನ್ನ ಬಳಸ್ಕೊಳ್ಳದೆ ನಮ್ಮದೇ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಪಾತ್ರದ ಮೂಲಕ ಹೇಳಿಸ್ತಾರೆ. ಅದರಲ್ಲಿ ಇನ್ನೊಂದೇ ಬರ್ತಾರೆ, ಅದೇ ವಿಧಾನಸೌಧದಲ್ಲಿ ಕೆಲಸ ಮಾಡೋದೇನು ಅನ್ನೋದಕ್ಕೆ ಮತ್ತೊಂದು ಪಾತ್ರ ಹೇಳ್ತಾರೆ. ದೇವರೇ ತನ್ನ ಕೆಲಸನ ನೀನ್ ಮಾಡು ಅಂತ ಬರೆದು ಕೊಟ್ಟ ಪವರ್ ಆಫ್ ಅಟಾರ್ನಿ ಅದು ಅಂತಾರೆ. ಎಷ್ಟು ಚೆನ್ನಾಗಿದೆ. ದೇವರು ಪವರ್ ಆಫ್ ಅಟಾರ್ನಿಯನ್ನ ನಮ್ಮ ವಿಧಾನಸೌಧದಲ್ಲಿ ಕೆಲಸ ಮಾಡೋರಿಗೆ ಬರ್ಕೊಟ್ಟಿದ್ದಾನಂತೆ. ನಾನು ನೋಡ್ಬೇಕು, ಜಗತ್ತನ್ನೆಲ್ಲ ನೋಡ್ಕೊಳ್ಳೋದು ನಾನು, ಆದ್ರೆ ನೀನ್ ನೋಡ್ಕೊಳಪ್ಪ ಅಂತ ಹೇಳಿ ಪವರ್ ಆಫ್ ಅಟಾರ್ನಿಗಳು. ಆ ಥರದ ಒಂದು ಪ್ರಜ್ಞೆಗಳು ಬಹಳ ಚೆನ್ನಾಗಿ ಇದು ಮಾಡಿದೆ ಅಂತ. ಬಟ್ ಆದ್ರೆ ಇಲ್ಲಿ ಒಂದು ಎಲ್ಲರ ಪುಸ್ತಕಕ್ಕೂ ಒಂದೊಂದು ಸಮಸ್ಯೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಇದ್ರ ಮಧ್ಯೆ ಒಂದೇನು ಸಂಗತಿ ಆಗತ್ತೆ ಅಂದ್ರೆ, ಜಗತ್ತು ಯಾವತ್ತೂ ನನ್ನನ್ನು ಮೀರಿದ್ದು ಅನ್ನುವ ಒಂದು ವಿನಯ ಕಥೆಗಾರನಿಗಿರ್ಲೇಬೇಕಾಗತ್ತೆ. ಜಗತ್ತಷ್ಟು ನನಗೆ ಅರ್ಥ ಆಗ್ಬಿಟ್ಟಿದೆ ಅನ್ನೋದು ನಿಮ್ಗೆ ಯಾವಾಗ ಅನ್ಸೋಕ್ ಶುರುವಾಗ್ಬಿಡುತ್ತೋ ಆವಾಗ ನಿಮ್ಮ ಕಥೆಗಳು ಏಕಮುಖಿ ಆಗ್ತವೆ. ಈ ಸಮಸ್ಯೆ ಯಾಕೆಂದ್ರೆ ತುಂಬಾ ತಿರುಗಾಡೋದು, ತುಂಬಾ ಒಂದು ಚಟುವಟಿಕೆಯಿಂದ ಇರೋದ್ರಿಂದ ಆ ಒಂದು ಭಾವ ಇಲ್ಲಿ ಕಾಣುತ್ತೆ ನನಗೆ. ಎಲ್ಲ ನನಗೆ ಗೊತ್ತಿದೆ, ಯಾಕೆಂದ್ರೆ ಎಲ್ಲವೂ ಗೊತ್ತಿದ್ಬಿಟ್ರೆ ನಮಗೆ ಕತೆ ಇನ್ನೇನು ಬರೆಯೋಕೆ ಸಾಧ್ಯ? ನಮಗೆ ಗೊತ್ತಿಲ್ಲದ ಎಷ್ಟೋ ಇದೆ ಅನ್ನೋದು ಶಾಂತಿಯಲ್ಲಿ ಕಾಣುತ್ತದು. ಶಾಂತಿ ಅಪ್ಪಣ್ಣರಲ್ಲಿ ಎಷ್ಟೋ ಬರುತ್ತೆ, ನನಗೆ ಗೊತ್ತಿಲ್ಲದ ಸಂಗತಿಗಳು ಎಷ್ಟೋ ಇದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ಆ ಒಂದು
ಜಗತ್ತು ನನ್ನನ್ನು ಮೀರಿದ್ದು ಅನ್ನುವಂಥ ಒಂದು ಮನೋಭಾವ ಸ್ವಲ್ಪ ಕಡಿಮೆ ಇದೆ ಇವ್ರ ಕಥೆಗಳಲ್ಲಿ ಅಂತ ಅನ್ಸುತ್ತೆ. ಆದರೆ ದೀಪ ಹಿರೇಗತ್ತಿ ಅವ್ರದ್ದು ಬೇರೆಯೇ ಬೇರೆ. ಇದು ನಿಜವಾಗಿ ಉತ್ತರ ಕನ್ನಡದ ಕಥೆಗಾರರೆಲ್ಲರಿಗೂ ಒಂದು ದೊಡ್ಡ ಸವಾಲ್ ರೀ. ಮೂರು ಜನ, ಚಿತ್ತಾಲ, ಜಯಂತ, ವಿವೇಕ. ಸೊ ವಿವೇಕ್ ಶಾನ್ಭಾಗ್ ಇವ್ರು ಮೂರು ಹೆಂಗೆ ಅಂದರೆ, ಒಂದು ಸಹ್ಯಾದ್ರಿ ಪರ್ವತ ಅಂದರೆ, ಒಂದು ಮೇರು ಪರ್ವತ, ಮತ್ತೊಂದು ಹಿಮಾಲಯ ಪರ್ವತ. ಇವ್ರನ್ನ ದಾಟೋದೇ ದೊಡ್ಡ ಕಷ್ಟ ಉತ್ತರ ಕನ್ನಡದ ಲೇಖಕರಿಗೆ. ನಿಜವಾಗಿ ಒಂದು ರೀತಿಯಿಂದ ವರ ಅವರಿಗೆ, ಅವರು 3 ಜನ ಅವರು ಜಿಲ್ಲೆಯವರು ಅನ್ನೋಂಥದ್ದು. ಬಟ್ ಒಂದು ರೀತಿಯಿಂದ ಸವಾಲು, ಅವ್ರು 3 ಜನನ ಮೀರಿ ಬರಿಬೇಕಲ್ಲ. ನೀವೇನೋ ಕಥೆಗಳನ್ನು ಬರೆದ್ರೆ ಅವ್ರು ಜನನ ಮೀರಿ ಬರಿಬೇಕಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ, ನಂಗೆ ಮತ್ತೊಂದು ಭಯ ಏನಿತ್ತು ಅಂದರೆ, ದ್ವೀಪ ಈ ನುಡಿ ಬೆಳಗುವಂತ ಅಂಕಣವನ್ನ ಬರೀತಾರೆ. ಇದರ ಪ್ರಜಾವಾಣಿಯಲ್ಲಿ ಅಂಕಣ ಬರೀತಾರೆ. ಅಂದ್ರೆ ಅದು ಒಂಥರ ಬುದ್ಧಿ ಮಾತುಗಳನ್ನ ಹೇಳುವಂತ ಒಂದು ಅಂಕಣ, ನೀತಿ ಬೋಧನೆ ಮಾಡುವಂತ ಅಂಕಣ. ಒಮ್ಮೆ ಕತೆಗಾರ ನೀತಿ ಬೋಧನೆ ಮಾಡೋಕ್ ಶುರು ನಿಂತ್ಕೊಂಡ್ಬಿಟ್ಟ ಅಂತ ಅಂದ್ಬಿಟ್ರೆ ಇನ್ನ ಕತೆಗಳು ಮುನಿತಾವ್ದು. ಯಾಕಂದ್ರೆ ಈ ಸಿನಿಮಾದವ್ರು ಹೇಳ್ತಿರ್ತಾರೆ ನೋಡ್ರಿ, ಸರ್ ಮೆಸೇಜ್ ಇದೆ ಸರ್, ಅದರಲ್ಲಿ ಸಿನಿಮಾದಲ್ಲಿ ಮೆಸೇಜ್ ಇದೆ ಸರ್ ಅಂತ. ಈ ಮೆಸೇಜ್ ಕೊಡೋ ಸಂಗತಿಗೆ ಮಾತ್ರ ನಾವು ಹೋಗ್ಲೇಬಾರ್ದು ಕತೆಗಾರರು ಯಾವತ್ತು. ನನಗೆ ಕಾಣಿಸೋ ಜಗತ್ತು ಇಷ್ಟಪ್ಪ, ಇಷ್ಟು ಹೇಳ್ತಿದ್ದೀನಿ, ಇನ್ನು ಅದ್ರ ಮೇಲೆ ಇದು ಸರಿ ಇದು ತಪ್ಪು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ವೆ, ನಾವೇ ಅದನ್ನ ಡಿಸಿಷನ್ ಮಾಡಕ್ ಬಂದ್ವಿ ಅಂದ್ರೆ ಕತೆಗಳು ಸೊರಗ್ತವೆ. ಆದ್ರೆ ದೀಪ ಅದನ್ನ ಮಾಡಿಲ್ಲ. ಅದು ಈ ಕತೆಗಳ ಯಶಸ್ಸು ನಿಜವಾಗಿ. ಸೊ ಯಾವುದೇ ರೀತಿಯಲ್ಲೂ ಇವು ಯಾವುದೇ ಒಂದು ನೈತಿಕವಾಗಿ ನಾವು ಇದು ಬುದ್ಧಿ ಮಾತುಗಳನ್ನು ಹೇಳುವಂತ ಕತೆಗಳಲ್ಲ ಅಂತ. ಬಟ್ ಬಹುಶಃ ಇದು ಏನಂದ್ರೆ ಬಹಳ ಮುಖ್ಯ ಆಗೋದಂದ್ರೆ, ದೀಪ ಕತೆಗಳಲ್ಲಿ ಹೆಣ್ಣು ಪಾತ್ರಗಳು ಬಹಳ ಕಡಿಮೆ. ಅಲ್ಲಿರುವ ಪಾತ್ರಗಳು ಯಾರು ಅಂದ್ರೆ, ಈ ಯಶಸ್ವಿ ಹುಡುಗರು ಇರ್ತಾರೆ ನೋಡ್ರಿ, ಹದಿಹರಿಯದ ಹುಡುಗರು ಇರ್ತಾರೆ, ಜಸ್ಟ್ 20, 21. ಅವರು ನಾವು ಲೋಕದಲ್ಲಿ ಯಶಸ್ವಿ ಅಂತ ಏನ್ ಕರಿತೀರೋ, ಪರೀಕ್ಷೆಗಳಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು, ಡಿಗ್ರಿ ಮುಗಿಸೋದು, ಅವು ಯಾವನ್ನೂ ಮಾಡಲಾರ್ದ ಆ ಯಶಸ್ವಿ ಹುಡುಗರು. ಅವರಿಗೆಲ್ಲ ಬಡತನದ ಹಿನ್ನೆಲೆ ಇದೆ. ಜೊತೆಗೆ ಸಮುದ್ರದ ಹುಚ್ಚು, ವಿಪರೀತ ಸಮುದ್ರದ ಹುಚ್ಚಿರುವಂತ, ಅಥವಾ ಮೀನನ್ನು ಕಂಡ್ರೆ ರುಚಿಗೆ ಮೂಗು ಕೊಯ್ಕೊಳ್ಳುವಂತ, ಮೀನಿನ ರುಚಿಗೆ ಮೂಗು ಕೊಯ್ಕೊಳ್ಳುವಂತ, ಮೈ ಮುರಿದು ದುಡಿಯುವಂತಹ ಸಮಾಧಾನದ ಅಮಾಯಕ ಮತ್ತು ಪ್ರಾಮಾಣಿಕ ಯುವಕರ ಕಥೆಗಳು ಇವರಲ್ಲಿ ಬಂದಿದೆ. ಇದು ಬಹಳ ವಿಶೇಷ ಆಯಿತು. ಅವ್ರ ಮೊದಲನೇ ಸಂಕಲನ ಅಂದ ತಕ್ಷಣ ಮೈ ತುಂಬಿ ನನ್ನ ಮನೆ, ನಮ್ಮಮ್ಮ, ನಮ್ಮಪ್ಪ ಅಂತ ಬಂದ್ಬಿಡುತ್ತೆ. ಅದು ಇಲ್ಲದೆ ಬೇರೆ ಊರಿನ ಹುಡುಗರು ಯಾರು ಅಯಶಸ್ವಿ ಅಂತ ನಾವು ಕರಿತೀವೋ ಲೋಕದಲ್ಲಿ, ಆದರೆ ತಮ್ಮದೇ ಆದ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಯುವಕರ ಕಥೆಗಳನ್ನ ಇವರು ತುಂಬಾ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಜಯಂತನ ಪ್ರಭಾವ. ಇದು ಜಯಂತ್ ಕಾಕಿಣಿಯವರ ಪ್ರಭಾವ. ಜಯಂತ್ ಕಾಕಿಣಿಯವರು ಈ ತರ ಪಾತ್ರಗಳು ತುಂಬಾ ಚಿತ್ರಿಸ್ತಾರೆ. ಮಿಥುನ್ ನಂಬರ್ 2 ಇರ್ಬೋದು, ಪ್ರಕಾಶ ಇರ್ಬೋದು, ಪ್ರಕಾಶ ಇರ್ಬೋದು. ಸೊ ಇವೆಲ್ಲ ಈ ತರದ ಪಾತ್ರಗಳನ್ನು ಜಯಂತ್ ಕಾಕಿಣಿಯಲ್ಲಿ ತುಂಬಾ ಕಾಣ್ತೀವಿ ನಾವು. ಆ ಪಾತ್ರಗಳು ಇಲ್ಲಿಯೂ ಪ್ರವೇಶ ಪಡೆದಿವೆ. ಜಯಂತನ ಕಥೆಯ ಪಾತ್ರಗಳೇ ನೇರವಾಗಿ ಇಲ್ಲಿ ಬಂದಿವೆ ಅನ್ನುವಷ್ಟು ನನಗೆ ಈ ಕಥೆಗಳಲ್ಲಿ ಕಾಣಿಸ್ತು. ಬಹಳ ಚೆನ್ನಾಗಿದೆ. ಇದು ಮತ್ತೊಂದೇನಂದ್ರೆ, ಸೋತವರ ಕಥೆಗಳನ್ನು ಹೇಳ್ತಾ ಇದ್ದಾರೆ ಇವ್ರು. ಯಾರು ಗೆದ್ದು ಹಮ್ಮಿನಿಂದ ಬೀರುವಂತವರ ಕಥೆಗಳನ್ನ ಇವ್ರು ಹೇಳ್ತಾ ಇಲ್ಲ. ಸೋತವರ ಅವರದೇ ಒಂದು ಬದುಕು, ಅವರದೇ ಒಂದು ಜಗತ್ತನ್ನ ಕಟ್ಕೊಳ್ತಾ ಇದ್ದಾರೆ. ಅದರಿಂದ ಏನಾಗಿದೆ ಅಂದ್ರೆ, ಸರಹದ್ದು ಅಂತ ಏನ್ ಬಳಸಿದಾರಲ್ಲ ಇವರು, ಆ ಸರಹದ್ದು ಸರಿಯಾದ ಒಂದು ಶೀರ್ಷಿಕೆ ಕಥಾ ಸಂಕಲನಕ್ಕೆ ಅನ್ಸುತ್ತೆ. ಯಾಕೆಂದ್ರೆ ಇಡೀ ಕಥೆಗಳ ಆ ಸರಹದ್ನಲ್ಲೇ ಸೀಮಿತಗೊಳ್ದ, ಅದನ್ನ ಮೀರ್ತಾ ಇವೆ ಕೂಡ ಎಲ್ಲ ಕಥೆಗಳು. ಅಷ್ಟೇ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಇಡೀಯಾಗಿ ಆ ಉತ್ತರ ಕನ್ನಡದ ಕರಾವಳಿ ತೀರದ ಹುಡುಗರದೇ ಕಥೆಗಳು ಅನ್ಸಿದ್ರೆ, ಅವು ಇಡೀ ಕರ್ನಾಟಕದ ಆ ವಯಸ್ಸಿನ ಹುಡುಗರ ಕಥೆಗಳು ಅನ್ಸುತ್ತೆ. ಎಷ್ಟು ಜನಕ್ಕೆ ಜಾಬ್ಸ್ ಇಲ್ಲ ರೀ, ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದಲ್ಲಿದ್ದಾರೆ, ಏನೋ ಮಾಡ್ಕೊಂಡು ಬದುಕಬೇಕು. ಎಷ್ಟು ಕಷ್ಟ ಆಗುತ್ತಾ ನೀವು ಸುಮ್ಮನೆ ನೋಡಿ. ನಾನು ಏನು ಮಾಡಿದೆ ಅಂದರೆ, ಈ ಮನೆಗೆ ಈ ಟಾಯ್ಲೆಟ್ ಕ್ಲೀನಿಂಗು ಅಥವಾ ಬೇರೆ ಎಲ್ಲ ಕೆಲಸಗಳಿಗೆ ಬರ್ತಾ ಇರ್ತಾರೆ ಹುಡುಗರು, ಬರ್ತಾರೆ ಹುಡುಗಿಯರು ಬರ್ತಾರೆ. ಈ ನಾರ್ತ್ ಈಸ್ಟ್ನವರೆಲ್ಲ ಬರ್ತಾರಲ್ಲ, ಒಂದು ದೊಡ್ಡ ಬ್ಯಾಗ್ ಹಿಡ್ಕೊಂಡ್ ಬರ್ತಾರೆ. ಆ್ಯಕ್ಚುಲಿ ನೀವು ನೋಡಿದಿರಲ್ಲ, ಇಷ್ಟು ದೊಡ್ಡದಿರುತ್ತದು ಬ್ಯಾಗು. ನಾನು ಮೊನ್ನೆ ನೋಡೋಣ ಅಂಥೇಳಿ, ನಾನು ಯಾರು ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ಲು ಹುಡುಗಿ, ನಾನು ಅದನ್ನು ವೆಯ್ಟ್ ನೋಡ್ತೀನಿ ಅಂತ ಹೇಳಿ, ವೆಯ್ಟ್ ಇದ್ರೆ ಹೆವಿ ಆಗಿದೆ, ಅದು ನನ್ನ ಕೈಲಿ ಆಗಲ್ಲ ಅನ್ನೋಷ್ಟು ವೆಯ್ಟ್ ಇದೆ. ಅಂಥ ಒಂದು ಹೆವಿ ಆದದನ್ನ ಇಟ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳು ಅವಳು, ಪಾಪ ಕ್ಲೀನಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳು ಅವಳು. ಸೊ
ಸೊ ಈ ಥರದ ಹುಡುಗರು ಬೇಕಾದಷ್ಟಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಅವರ ಕುರಿತಾಗಿ ನಾನು ಮಿಡಿತಾ ಇದ್ದೀನಿ, ಅವರ ಬಗ್ಗೆ ನಾನು ಬರಿತಾ ಇದ್ದೀನಿ ಅನ್ನೋದು ಬಹಳ, ಅದನ್ನೇ ನಾನು ಹೇಳಿದ್ದು, ಹೆಣ್ಣು ತನ್ನ ಆತ್ಮ ಕೇಂದ್ರವನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದಾಳೆ ಇಲ್ಲಿ ಕಥೆಗಳಲ್ಲಿ ಅಂತ. ಇವರ ಕಥೆಗಳಲ್ಲಂತೂ ಅದು ತುಂಬಾ ಜಾಸ್ತಿ ಇದೆ ಇದು. ಸೊ ಅದು ಆಮೇಲೆ ಮತ್ತೊಂದು ಅಂತಂದ್ರೆ ಇವ್ರದ್ದು ಒಂದು ತಂತ್ರ, ಒಂದು ತುಂಬಾ ಮುಖ್ಯ ತಂತ್ರ ಕನ್ನಡದಲ್ಲದು, ಅದನ್ನು ಬಳಸ್ಕೊಂತ ಬಂದಿದ್ದಾರೆ. ಎಲ್ಲ ಕಥೆಗೂ ಅದೇ ತಂತ್ರನೇ ಅನಿಸ್ತು ನಂಗಂತೂ. ಏನಂದ್ರೆ ಸಿಂಹಾವಲೋಕನ ತಂತ್ರ ಅಂತ ರನ್ನ ಕರ್ಕೊಳ್ತಾನೆ ಅದನ್ನ. ಸೊ ತನ್ನ ಕಥಾನಕ ಸಿಂಹಾವಲೋಕನ ತಂತ್ರದಲ್ಲಿ ಬರೆದಿದ್ದು. ಸಿಂಹ ಏನ್ ಮಾಡುತ್ತೆ ಗೊತ್ತಾ, ಸಿಂಹ ಹಿಂಗೊಂದು ಮುಂಚೂರು ಹೋಗುತ್ತೆ, ಒಂಚೂರು ಹೋಗಿ ತಕ್ಷಣ ಹಿಂದಕ್ಕೆ ತಿರುಗ್ಬಿಟ್ಟು ತಾನು ನಡೆದ ಬಂದ ದಾರಿಯನ್ನ ಸಮೀಕ್ಷೆ ಮಾಡುತ್ತೆ, ಅದನ್ನ ನೋಡ್ಕೊಳ್ಳುತ್ತೆ, ಏನೇನಾಯ್ತು, ನಾನು ನಡ್ಕೊಂಡ್ ಬಂದ ದಾರಿ ಹೆಂಗಿತ್ತು ಅಂತ ನಡ್ಕೊಂಡು ಬಂದು ಆಮೇಲೆ ಮತ್ತೆ ತಿರ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಇದು ಸಿಂಹಾವಲೋಕನ ತಂತ್ರ. ರನ್ನ ತುಂಬಾ ಚೆನ್ನಾಗಿ ಬಳಸಿದಾನೆ ಅದನ್ನ. ಅದೇ ಒಂದು ತಂತ್ರ ಇವರಲ್ಲಿ ಕೂಡ ಮುಖ್ಯ ಆಗಿದೆ. ಇದು ಹೇಗಿರುತ್ತೆ ಅಂತಂದ್ರೆ, ಒಂದು ಪ್ರಚೋದಕ ಘಟನೆ ಅಂದ್ರೆ ಟ್ರಿಗರಿಂಗ್ ಪಾಯಿಂಟ್, ಒಂದು ಟ್ರಿಗರ್ ಆಗತ್ತೆ. ಆ ಟ್ರಿಗರ್ ಆದ ತಕ್ಷಣ ಆ ಕಥೆಯ ಮುಖ್ಯ ಪಾತ್ರ ಹಳೆಯದನ್ನೆಲ್ಲ ನೆನೆಸ್ಕೊಂತ ಹೋಗುತ್ತೆ. ಕಥೆಯ ಅಂತಕ್ಕೆ ನೆನಪೆಲ್ಲ ಮುಗಿದು ಅಲ್ಲಿಗೆ ಬಂದು ನಿಲ್ಲುತ್ತದು. ಮುಂದೆ ಆ ದಾರಿಯಲ್ಲಿ ಹೋಗ್ಬೇಕೋ ಬೇರೆ ದಾರಿಯಲ್ಲಿ ಹೋಗ್ಬೇಕೋ ನಿರ್ಧಾರ ಬಿಟ್ಟಿದ್ದು. ಬಟ್ ಇವ್ರ ಕಥೆಗೆ ಏನು ವಿಶೇಷ ಅಂತಂದ್ರೆ, ಅಂತ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ನನಗೆ ಅಂತ್ಯ ಏನಾಗುತ್ತೆ ಅದು ನೀನೋ ನಿಮಗೆ ಸರ್ಪ್ರೈಸ್ ಮಾಡ್ತೀನಿ ಅಥವಾ ನಿಮಗೇನೋ ಒಂದು ವಿಶೇಷವನ್ನು ಕಾಣಿಸ್ತೀನಿ, ಇಲ್ಲವೇ ಇಲ್ಲ. ನಡೆಯುವ ದಾರಿಯೇ ಮುಖ್ಯ. ನಾನು ನಡೀತಾನೆ ಎಷ್ಟೋ ಸಂಗತಿಗಳನ್ನ ಹೇಳ್ತೀನಿ, ಅದನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಸರ್ಪ್ರೈಸ್ ಎಂಡಿಂಗ್ ಅಂತ ಏನು ಹೇಳ್ತಾರಲ್ಲ, ಅದು ಆ ಒಂದು ಇದಕ್ಕೆ ಹೋಗೇ ಇಲ್ಲ ಅವರು. ಅದರಿಂದ ಅದು ಪ್ರಬುದ್ಧತೆಯ ಸಂಕೇತ. ಯೂಶಲಿ ನಮಗೆ ಆರಂಭ ಘಟ್ಟದಲ್ಲಿ ಏನೋ ಸರ್ಪ್ರೈಸ್ ಮಾಡಬೇಕಡ್ಡ ಎಂಡ್ ಅನ್ನುವಂಥದ್ದು ಇರುತ್ತೆ, ಅದು ಅವರ ಕಥೆಗಳಲ್ಲಿ ಇಲ್ವೇ ಇಲ್ಲ. ಅದು ನಾನು ನಡೀತಾ ಇದ್ದೀನಪ್ಪ ದಾರಿ, ನನ್ನ ಜೊತೆಲಿ ನೀನು 4 ಹೆಜ್ಜೆ ಹಾಕು ಅನ್ನುವಂಥ. ಬಹಳ ಮುಖ್ಯ ಆಗಿದ್ದು ಅನ್ಸಿದೆ ಏನಂದ್ರೆ, ನನಗೆ ಈ ಕಥೆಯ ಪಠ್ಯಗಳನ್ನು ಹುಡುಕೊಂತ ಹೋದ್ರೆ ಎಲ್ಲೆಲ್ಲೂ ಆಶ್ಚರ್ಯಕರ ಚಿಹ್ನೆಗಳು ಕಾಣಲ್ಲ ನಮಗೆ ಅಷ್ಟಾಗಿ. ಈ ಆಶ್ಚರ್ಯಕರ ಚಿಹ್ನೆ ಕೆಲವರು ಕಥೆಗಾರರಲ್ಲಿ ಯಾವ ಮಟ್ಟಿಗಿರುತ್ತಂದ್ರೆ, ಅವಳು ಎದ್ದಳು, ಒಂದು ಆಶ್ಚರ್ಯಕರ ಚಿಹ್ನೆ, ಹಿತ್ತಲಿಗೆ ಹೋದಳು, 2 ಆಶ್ಚರ್ಯ ಯಾಕೆ ಮಾಡಿಸ್ತಾ ಇದ್ದೆ ನೀವು? ಕಥೆಗಾರಂಗಿಗೆ ಆಶ್ಚರ್ಯ ಎಲ್ಲೆಲ್ಲಬೇಕಲ್ಲ ಹಾಗೆ ಆಗತ್ತೆ, ನೀನ್ ಯಾಕೆ ಈ ಪರಿ ಆಶ್ಚರ್ಯಕರ ಚಿಹ್ನೆಗಳು ಹಾಕ್ತೀಯಾ ಅನ್ನುವಂಥದ್ದು ನಂಗೆ ಯಾವಾಗಲೂ ಪ್ರಶ್ನೆ ಆಗತ್ತೆ. ಆ ಪರಿ ಆಶ್ಚರ್ಯಕರ ಚಿಹ್ನೆಗಳನ್ನ ಬಳಸ್ತಾರೆ ಇವರಂತೂ ಬಹಳ ಕಡಿಮೆ. ಇವರ ಸಂಕಲನದಲ್ಲಿ ಆಶ್ಚರ್ಯಕರ ಚಿಹ್ನೆನೇ ಇಲ್ಲ. ಅಂದ್ರೆ ನಿಮ್ಮನ್ನೇನೋ ಬೆಚ್ಚಿ ಬೀಳಿಸ್ತೀನಿ ಅನ್ನುವ ದುರುದ್ದೇಶವೇ ಇವರ ಕಥೆಗಳಲ್ಲಿಲ್ಲ. ನಿಮ್ಮೊಡನೆ ನಾನು ಒಬ್ಬಳಾಗಿ ಹೇಳ್ತಾ ಇದ್ದೀನಿ ಕತೆ ಎನ್ನುವಂಥ ಒಂದು ಮನೋಭಾವ ಇದೆ. ನಿಸ್ಸಂಶಯವಾಗಿ ತುಂಬ ಒಳ್ಳೆಯ ಸಂಕಲನ, ನೀವು ಓದಬೇಕು, ನೀವು 3 ಸಂಕಲನಗಳನ್ನ ಓದಬೇಕು. ಇಷ್ಟು ಒಳ್ಳೆಯ ಸಂಕಲನವನ್ನು ಪ್ರಕಟ ಮಾಡಿರ್ತಕ್ಕಂಥ ಪ್ರಕಾಶ್ ಮತ್ತು ಅಂಕಿತದವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಹೇಳ್ತೀನಿ.